Namaskaram. So, as we had discussed, in PUC2 syllabus, we will be starting with the next chapter for CET questions now, and that will be current electricity. So, current electricity, one of the important chapters, part 1 ಒಳಗಿಂದ ನಂದು ಇನಿಷಿಯಲ್ ಐಡಿಯಾ ಏನಿತ್ತಂದ್ರೆ ಫಸ್ಟ್ ಟೈಮ್ ಯಾವಾಗ ಲಾಕ್ಡೌನ್ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ಇನಿಷಿಯಲಿ ಒಂದಿಷ್ಟು ನಾನು ನಿಮ್ಗೆ ಕ್ವಶನ್ ಕೇಳಿದ್ದೆ ಒಂದು ಸರ್ತಿ ಗ್ರೂಪ್ನೊಳಗೆ, ಶಾಲ್ ವಿ ಸ್ಟಾರ್ಟ್ ವಿತ್ ಆಲ್ಟರ್ನೇಟಿಂಗ್ ಕರೆಂಟ್ ಆರ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಅಂತೇಳಿ. ಅದಕ್ಕಿಂತ ಮೊದಲು ನಾವು ಡ್ಯೂಯಲ್ ನೇಚರ್ ಸ್ಟಾರ್ಟ್ ಮಾಡಿದ್ವಿ. ಒಟ್ ಅಲ್ಲಿ ಸ್ಟಾರ್ಟಿಂಗ್ ಇಂಟೆನ್ಷನ್ ಏನಿತ್ತು ಅಂದ್ರೆ ಸ್ವಲ್ಪ ಈಸಿ ಚಾಪ್ಟರ್ಸ್ ಅಷ್ಟೇ ಮುಗಿಸೋಣ, ಅಥವಾ ಯಾವುದು ಈಸಿಯಾಗಿ ನಮಗೆ ಕನ್ವೇ ಮಾಡೋಕ್ಕಾಗ್ತೈತಿ ಅವಷ್ಟು ಚಾಪ್ಟರ್ಸ್ ಮುಗಿಸೋಣ ಆನ್ಲೈನ್. ಅಥವಾ ಆನ್ಲೈನ್ ಅಂದರೆ ನಾವು ಯಾವಾಗ ವರ್ಡ್ ಆನ್ಲೈನ್ ಅಂತ ಯೂಸ್ ಮಾಡ್ತೀನಿ, ಐ ಮೀನ್ ಏನು ರೆಕಾರ್ಡ್ ಮಾಡಿ ನಾ ಯೂಟ್ಯೂಬ್ನಾಗ ಹಾಕ್ತೀನಲ್ಲ, ಆನ್ಲೈನ್ ಅಂದ ತಕ್ಷಣ ಲೈವ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಹಾಗಲ್ಲ, ನನಗೆ ಅದು ರೂಢ ಆಗ್ಬಿಟ್ಟಿತ್ತು. ಸೊ ಬಟ್ ಈಗ ಸಿಚುವೇಶನ್ ಹೆಂಗಾಗೈತಿ ಅಂದ್ರೆ ನಿಮ್ಗೆ ಗೊತ್ತಾಗೈತಿ, ಈಗ ನಿಮ್ಮದು CET ಟೆಸ್ಟ್ ಎಕ್ಸಾಮ್ ಬರೆಯೋ ತನಕ, ಸ್ಟಾರ್ಟ್ ಆಗೋ ತನಕ ನಮಗೆ ಕ್ಲಾಸಸ್ ಅಂತೂ ಕಂಡಕ್ಟ್ ಮಾಡೋಕ್ಕಾಗಿಲ್ಲ. ಓಕೆ, ಸೊ ದ್ಯಾಟ್ಸ್ ವೈ ನಾವು ಈ ಪಾರ್ಟ್ 1 ಒಳಗಿರುವಂಥ ಇಂಪಾರ್ಟೆಂಟ್ ಚಾಪ್ಟರ್ಸ್ ಏನಿದ್ವಲ್ಲ, ಅದನ್ನು ನನಗೆ ಏನು ಪ್ಲ್ಯಾನ್ ಇತ್ತು ಇನಿಷಿಯಲಿ ಅಂದರೆ, ನಿಮ್ಮ ಕಾಲೇಜ್ ಸ್ಟಾರ್ಟ್ ಆದ ತಕ್ಷಣ ಅಲ್ಲಿ ಕ್ಲಾಸಸ್ನೊಳಗೆ ಕಲಿಸೋಣ ಅಂತಿತ್ತು. ಬಟ್ ಇದು ಹಂಗೆ ಮುಂದೆ ಹೊಂಟೈತಿ. ಸೊ ವಿಲ್ ಹ್ಯಾವ್ ಟು ಸ್ಟಾರ್ಟ್ ವಿತ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಆಲ್ಸೋ. ಆಲ್ರೆಡಿ ನಾವು ಆಲ್ಟರ್ನೇಟಿಂಗ್ ಕರೆಂಟ್ ಒಂದು ಮುಗಿಸಿವಿ ಇಂಪಾರ್ಟೆಂಟ್ ಚಾಪ್ಟರ್ಸ್ನೊಳಗನ. ಫಸ್ಟ್ ಇಯರ್ನಾಗ ಒಂದು 2 ಚಾಪ್ಟರ್ ಮುಗಿಸಿವಿ. So starting with current electricity now, we'll move on to the first question. ಈ ವಿಡಿಯೋದೊಳಗೆ we'll be discussing 20 questions. Okay, so 20 questions on current electricity. Okay, start ಮಾಡೋಣ ಹಂಗಾರೆ. ಈಗ first question. Okay, so hopefully ಇದು ಸ್ಕ್ರೀನ್ ಕ್ಲಿಯರ್ ಐತಿ ಅಂತ ನಾನು ಅನ್ಕೊಂಡೀನಿ. you're able to look at all the questions. So one by one. ಆಮೇಲೆ ಇನ್ನೊಂದು ಪರ್ಟಿಕ್ಯುಲರ್ಲಿ ಈ ಚಾಪ್ಟರ್ನೊಳಗೆ ನಾನು ಕ್ವಶನ್ಸ್ ಯಾವ ಟೈಪಲ್ಲಿ ಯೂಸ್ ಮಾಡೋಕತ್ತೀನಿಲ್ಲ, ಇದು ಮೊದಲು ಟೈಪ್ ಮಾಡಿ ರೆಡಿ ಇತ್ತು ನನ್ನ ಕಡೆ. ನಾ ಮೊದಲು CET ಕೋಚಿಂಗ್ ಮಾಡ್ಬೇಕಾರೆ 1.5-2 years ಬ್ಯಾಕ್ ಇದನ್ನು ರೆಡಿ ಮಾಡಿಸಿದ್ದೆ ಅವಾಗ. ಸೊ ಅದನ್ನು ಯೂಸ್ ಮಾಡಾಕತ್ತೀನಿ. ಇನ್ನೂ ಒಂದು ರೀಸನ್ ಸಲುವಾಗಿ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಅದೇನಂತ. ಈ ಚಾಪ್ಟರ್ದು ಕ್ವಶನ್ಸ್ ನೀವು ಬರ್ಕೊಳ್ಬೇಕಾರೆ ಹಿಂದಿನ ಚಾಪ್ಟರ್ಸ್ನೊಳಗೆ ವಿಡಿಯೋಸ್ನೊಳಗೆ ನೀವು ಕ್ವಶನ್ ನಂಬರ್ ಹಾಕಿರಿಲ್ಲ ಗೊತ್ತಿಲ್ಲ, ಬಿಕಾಸ್ ಅದೊಂದು ಜನರಲ್ ಯಾವುದೋ ಒಂದು ರ್ಯಾಂಡಮ್ ಆಗಿ ಒಂದು ಕ್ವಶನ್ ನಾ ಚೂಸ್ ಮಾಡ್ತಿದ್ದೆ. ಆ ಟೆಕ್ಸ್ಟ್ ಬುಕ್ನ ಯಾವ್ದು ರೆಫರ್ ಮಾಡ್ತಿದ್ನಲ್ಲ ಅದರೊಳಗೆ ಆ ಕ್ವಶನ್ ಅದೊಂದು ನಂಬರ್ ಬೇರೆ ಇರ್ತಿತ್ತು. ಸೊ ನೀವೊಂದು ಬರ್ಕೊಂಡಿರ್ತಿದ್ರಿ. ಬಟ್ ಇಲ್ಲೇ ನೀವು ಕಂಪಲ್ಸರಿ ಇಲ್ಲಿ ಏನು ನಂಬರ್ಸ್ ನಿಮಗೆ ಕಾಣಿಸಾಕತ್ತಾವ, ಓಕೆ, ಲೈಕ್ ಕ್ವಶನ್ ನಂಬರ್ 1, 2 ಅಂತೇಳಿ ಏನು ಕಾಣಿಸಾಕತ್ತಾವಲ್ಲ, ಎಕ್ಸಾಕ್ಟ್ಲಿ ಆ ಕ್ವಶನ್ ನಂಬರನ್ನು ಮೇಂಟೈನ್ ಮಾಡಬೇಕು. ಇದು ನಮಗೆ ಮುಂದೆ ಬೇಕಾಗ್ತೈತಿ. ಓಕೆ, ಸೊ ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವಶನ್. ಸ್ಟಾರ್ಟಿಂಗ್ ಸ್ವಲ್ಪ ಸಿಂಪಲ್ ಕ್ವಶನ್ಸ್ ಅದಾವೆ, ಆಮೇಲೆ ಥಿಂಕಿಂಗ್ ಕ್ವಶನ್ಸ್ ಬರ್ತಾವೆ. ಸೊ ಸ್ವಲ್ಪ ಸಿಂಪಲ್ ಕ್ವಶನ್ಸ್ ಇರೋದಕ್ಕೆ ನಾನು 20 ಕ್ವಶನ್ಸ್ ಇದ್ರಾಗ ಮಾಡಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ವಿಲ್ ಸ್ಟಾರ್ಟ್. ಸೊ ಫಸ್ಟ್ ಕ್ವಶನ್, ದ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಕಾಂಬಿನೇಷನ್ ಈಸ್ ಅಂಥೇಳಿ 4 ಆಪ್ಷನ್ಸ್ ಕೊಟ್ಟಾರೆ. ಕ್ವೈಟ್ ಈಸಿ ಐತಿ. ನಾವು ಹಿಂಗೆ ಆಪ್ಷನ್ಸ್ ಓದ್ಕೊಂತ ಹೋದಂಗೆ ನೀವು ಆನ್ಸರ್ ಮಾಡ್ಬೋದು. ಸ್ಮಾಲರ್ ದೆನ್ ದ ಲಾರ್ಜೆಸ್ಟ್, ಲಾರ್ಜರ್ ದೆನ್ ದ ಲಾರ್ಜೆಸ್ಟ್, ಸ್ಮಾಲರ್ ದೆನ್ ದ ಸ್ಮಾಲೆಸ್ಟ್, ಲಾರ್ಜರ್ ದೆನ್ ದ ಸ್ಮಾಲೆಸ್ಟ್ ರೆಸಿಸ್ಟೆನ್ಸ್. ಸೊ ನನಗೆ ಅನ್ಸಿದ ಮಟ್ಟಿಗೆ ಎಲ್ಲರೂ ಆನ್ಸರ್ ಮಾಡಿರ್ತೀರಿ. ಈಗ ಇದನ್ನು ಯಾವುದೊಂದು ಗೊತ್ತಾಗಿರ್ತೈತಿ. ಆನ್ಸರ್ ಈಸ್ ಆಪ್ಷನ್ ಬಿ, ಲಾರ್ಜರ್ ದೆನ್ ದ ಲಾರ್ಜೆಸ್ಟ್ ರೆಸಿಸ್ಟೆನ್ಸ್. ಬಿಕಾಸ್ ಯಾವಾಗ ನಾವು ಸೀರೀಸ್ನೊಳಗೆ ಕನೆಕ್ಟ್ ಮಾಡ್ತೀವಿ ರೆಸಿಸ್ಟೆನ್ಸ್ ಇನ್ಕ್ರೀಸಸ್. ಹೌದಾ? ಸೊ ಅದು ಆಪ್ಷನ್ ಬಿ ಆತ. ನೆಕ್ಸ್ಟ್ ಕ್ವಶನ್, ದ ಇಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಆಫ್ ದ ಪ್ಯಾರಲಲ್ ಕಾಂಬಿನೇಷನ್ ಈಸ್, ಇದ್ರದ್ದು ಎಕ್ಸಾಕ್ಟ್ಲಿ ಉಲ್ಟಾ ಇರ್ತದೆ. ಸೊ ಅದ್ರದ್ದು ಆನ್ಸರ್ ಆಪ್ಷನ್ ಸಿ, ಸ್ಮಾಲರ್ ದೆನ್ ದ ಸ್ಮಾಲೆಸ್ಟ್ ರೆಸಿಸ್ಟೆನ್ಸ್. ಓಕೆ, ನೀವು ನಡುವೆ ಬೇಕಾದ್ರೆ ಹಿಂಗೆ ಮಾಡ್ಬೋದು, ಒಂದು ಸರ್ತಿ ವಿಡಿಯೋ ಪಾಸ್ ಮಾಡಿಕೊಂಡು ಇವು ಕ್ವಶನ್ಸ್ ಬರ್ಕೊಂಡ್ಬಿಡ್ರಿ. ಫಸ್ಟ್ 2 ಕ್ವಶನ್ ಭಾಳ ಈಸಿ ಅದಾವೆ, ಬೇಕಾದ್ರೆ ಶಾರ್ಟ್ಕಟ್ನೊಳಗೆ ಬರ್ಕೋರಿ ಅಥವಾ ಬರ್ಕೊಳ್ಳಿಲ್ಲ ಅಂದ್ರೂ ನಡೀತೈತಿ. ಬಟ್ ಕ್ವಶನ್ ನಂಬರ್ ಕರೆಕ್ಟ್ ಮೇಂಟೈನ್ ಮಾಡಿರಿ. ನೀವು ಫಸ್ಟ್ 2 ಬರಲಿಲ್ಲ, ಡೈರೆಕ್ಟ್ ನಾವು 3ನೇದು ಬರ್ಕೊಂಡೆ ಅಥವಾ 4ನೇದು ಬರ್ಕೊಂಡೆ, ಅದಕ್ಕೆ ನಾ ಕ್ವಶನ್ ನಂಬರ್ 1 ಅಂತ ಹಾಕ್ತೀನಿ. ಬೇಡ, ಇದಕ್ಕೊಂದು ರೀಸನ್ ಐತೆ ನಾ ಯಾಕೆ ಕ್ವಶನ್ ನಂಬರ್ ಮೇಂಟೈನ್ ಮಾಡಿರಿ ಅಂತ ಹೇಳಾಕತ್ತೀನಿ. ಇದು ಮುಂದೆ ಆಮೇಲೆ ನೀವು ಅಕಸ್ಮಾತ್ ಮೇಂಟೈನ್ ಮಾಡಲಿಲ್ಲ ಅಂದರೆ
ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ತಾವೆ. ಎದ್ರ ಸಲುವಾಗಿ ಏನು ಅಂತ ಹೇಳಿ ಈಗ ಸದ್ಯ ಬೇಡ, ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಪರ್ಟಿಕ್ಯುಲರ್ ನಾನು ಹೇಳ್ತೀನಿ ನಿಮ್ಗೆ ಆಮೇಲೆ. ಓಕೆ, ಈಗೆಲ್ಲ ಬೇಡ, ತುಂಬ ಕನ್ಫ್ಯೂಷನ್ ಆಗ್ತದೆ. ಓಕೆ, ಥರ್ಡ್ ಕ್ವಶನ್, ಇಫ್ ಎನ್ ಸೆಲ್ಸ್. ಈಗ ಫಸ್ಟ್ 2 ಕ್ವಶನ್ ಒಳಗೆ ಅವರು ರೆಸಿಸ್ಟರ್ಸನ್ನು ಕನೆಕ್ಟ್ ಮಾಡಾಕತ್ತಿದ್ರು. ಓಕೆ, ಈಗ ಸೆಲ್ಸಿಗೆ ಬಂದಾರ. ಇಫ್ ಎನ್ ಸೆಲ್ಸ್ ಈಚ್ ಆಫ್ ಇ ಎಮ್ ಎಫ್ ಇ ಆರ್ ಕನೆಕ್ಟೆಡ್ ಇನ್ ಸೀರೀಸ್, ಅಂದರೆ ಐಡೆಂಟಿಕಲ್ ಇ ಎಮ್ ಎಫ್, ಐಡೆಂಟಿಕಲ್ ಸೆಲ್ಸ್ ಅದಾವು, ಸೇಮ್ ಇ ಎಮ್ ಎಫ್ ಇರುವಂಥವು. If n cells each of EMF are connected in series, the effective EMF of the combination is ಅಂತ ಹೇಳಿ ಆಪ್ಷನ್ಸ್ ಅದಾವೆ. ಈಗ ನಿಮ್ಗೆ ನೆನಪಿದ್ರೆ ಅಂದ್ರೆ ನಾ ಇದಕ್ಕೆ ಟೈಮ್ ಕೊಡುವಲ್ಲೇ ಸಾಲ್ವ್ ಮಾಡೋಕೆ, ಬಿಕಾಸ್ ಇವು ಈಸಿ ಅದಾವೆ, ಪಟ್ 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 ಗೊತ್ತಾಗ್ತೈತಿ. ನಿಮ್ಗೆ ನೆನಪಿದ್ರೆ ಸೆಲ್ಸ್ ಇನ್ ಸೀರೀಸ್ನೊಳಗಿದ್ದಾಗ ಇಕ್ವಿವೆಲೆಂಟ್ ಇ ಎಮ್ ಎಫ್ ಇ ಕ್ಯೂ ಇಸ್ ಈಕ್ವಲ್ಸ್ ಟು E1 ಪ್ಲಸ್ E2 ಪ್ಲಸ್ E3 ಆ್ಯಂಡ್ ಸೊ ಆನ್ ಆಗ್ತೈತೆ ಸೆಲ್ಸ್ ಇನ್ ಸೀರೀಸ್ನೊಳಗೆ. ಸೊ ಅದಕ್ಕೆ ಐಡೆಂಟಿಕಲ್ ಸೆಲ್ಸ್ ಎಲ್ಲದಕ್ಕೂ ಇ ಎಮ್ ಎಫ್ ಇ ಇರೋದ್ರಿಂದ ಎನ್ ಸೆಲ್ಸನ್ನು ನಾವು ಸೀರೀಸ್ನೊಳಗೆ ಕನೆಕ್ಟ್ ಮಾಡಿದ್ದಕ್ಕೆ ಆನ್ಸರ್ ಈಸ್ ಆಪ್ಷನ್ ಬಿ, ಎನ್ ಇ, ಎನ್ ಟೈಮ್ಸ್ ಇ. ನೆಕ್ಸ್ಟ್ ಕ್ವಶನ್, ಇಫ್ ಎನ್ ಸೆಲ್ಸ್ ಆಫ್ ಇ ಎಮ್ ಎಫ್ ಇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ಈ ಸರ್ತಿ ಓಕೆ ಸೆಲ್ಸ್ ಇನ್ ಪ್ಯಾರಲಲ್ ಕ್ವಶನ್ ಇದು. ಇದನ್ನು ಬೇಕಾದ್ರೆ ನೀವು ಟ್ರೈ ಮಾಡಿರಿ. ಓಕೆ, ಇದನ್ನು ಬರ್ಕೊಂಡು ನಾವು ಪಟ್ಟಂತ ಹಿಂಗೆ ಆನ್ಸರ್ ಹೇಳ್ಬಿಡಂಗಿಲ್ಲ. ಇಫ್ ಎನ್ ಸೆಲ್ಸ್ ಆಫ್ ಇ ಎಮ್ ಎಫ್ ಇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ದಿ ಎಫೆಕ್ಟಿವ್ ಇ ಎಮ್ ಎಫ್ ಆಫ್ ದ ಕಾಂಬಿನೇಷನ್ ಈಸ್, ಅಂದರೆ ಪ್ಯಾರಲಲ್ನೊಳಗದಾವೆ ಮಲ್ಟಿಪಲ್ ಸೆಲ್ಸ್. ಓಕೆ, ಆಪ್ಷನ್ಸ್ ಬರ್ಕೊಂಡು ಟ್ರೈ ಮಾಡಿರಿ, ಇದನ್ನು ಪಾಸ್ ಮಾಡಿ. ಓಕೆ, ಯು ಆರ್ ರೆಡಿ ವಿತ್ ದಿ ಆನ್ಸರ್ ಅಂತ ಅಂದ್ಕೊಂಡ್ರೆ ಆನ್ಸರ್ ಈಸ್ ಆಪ್ಷನ್ ಡಿ, ನನ್ ಆಫ್ ದಿ ಅಬೌವ್. ಇದು ಯಾವುದೂ ಅಲ್ಲ. ಯಾಕಂದರೆ ಪ್ಯಾರಲಲ್ ಇದ್ದಾಗ ಆ್ಯಂಡ್ ಐಡೆಂಟಿಕಲ್ ಇದ್ದಾಗ ಅದ ಸೇಮ್ ಇ ಎಮ್ ಎಫ್ ಮೇಂಟೈನ್ ಆಗ್ತೈತಿ. ಅಂದ್ರೆ ಏನಾಗ್ತದೆ ಅಂದರೆ ಇಲ್ಲಿಂದ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡ್ರಿ. ಈಗ ನೋಡ್ರಿ, ಇದು ಒಂದು ಸೆಲ್, ಇದಕ್ಕೆ ಪ್ಯಾರಲಲ್ಲಾಗಿ ಮತ್ತೊಂದು ಸೆಲ್ ತೊಗೊಂಡಾರ, ಮತ್ತು ಪ್ಯಾರಲಲ್ ಮತ್ತೊಂದು ಸೆಲ್ ತೊಗೊಂಡಾರ, ಮತ್ತು ಪ್ಯಾರಲಲ್ ಸೊ ಆನ್, ಹಿಂಗೆ ಎನ್ ಸೆಲ್ಸ್ ಅದಾವೆ. ಹೌದಾ, ಇಷ್ಟು ಹೆಂಗದಾವ, ಈಗ ಪ್ಯಾರಲಲ್ ಅದಾವೆ. ನಿಮ್ಗೆ ನೆನಪಿದ್ರೆ ಈ ಕೆಪಾಸಿಟರ್ ಬೇಸ್ಡು ರೆಸಿಸ್ಟರ್ ಬೇಸ್ಡು ನಾವು ಕ್ವಶನ್ ಸಾಲ್ವ್ ಮಾಡ್ಬೇಕಾರೆ ಈಗ ಹೆಂಗೆ ತೊಗೊತಿದ್ವಿ ಅಂದ್ರೆ, ಈಗ ಇವೆರಡು ಪ್ಯಾರಲಲ್ ಇದ್ವು ಅಂತ ಕೋರಿ, ಇದ್ರದ್ದೇನು ಪೊಟೆನ್ಷಿಯಲ್ ಇರ್ತೈತಲ್ಲ ಇಲ್ಲೂ ಸೇಮ್ ಬರ್ತೈತೆ ಪೊಟೆನ್ಷಿಯಲ್ ಪ್ಯಾರಲಲ್ ಇದ್ದಾಗ. ಅಥವಾ ರೆಸಿಸ್ಟರ್ಸ ನೀವು ತೊಗೊಂಡ್ರು, ಸಾರಿ ಇದು ಕ್ಲಿಯರ್ ಬರೋಲ್ದು, ಕರೆಕ್ಟ್ ಡೈಗ್ರಾಮ. ಇವು ರೆಸಿಸ್ಟರ್ಸಾ ಇವು. ಇದನ್ನು ನೀವು ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರಿ ಆಫ್ ಫಾರ್ ಎಕ್ಸಾಂಪಲ್ 25 ವೋಲ್ಟ್, ದೆನ್ you will get the same 25 volt potential difference across all the 3 resistors. ಅಂದ್ರೆ ಇಲ್ಲಿ 25 ಇದ್ದಿದ್ದಕ್ಕೆ ನೆಟ್ ಪೊಟೆನ್ಷಿಯಲ್ 75 ಆಗಿಬಿಡಂಗಿಲ್ಲ, ಅಷ್ಟು ಆ್ಯಡ್ ಆಗಿ. ಅದು ಸೀರೀಸ್ ಆಗಿದ್ದರೆ ಆ್ಯಡ್ ಆಗ್ತಿತ್ತು. ಸಿಮಿಲರ್ಲಿ ಇದು 10 ವೋಲ್ಟ್, ಇದು 10 ವೋಲ್ಟ್, 10 ವೋಲ್ಟ್ ಆ್ಯಂಡ್ 10 ವೋಲ್ಟ್ ಇದ್ದರೆ ದ ಆನ್ಸರ್ ಡಸ್ ನಾಟ್ ಬಿಕಮ್ 40 ವೋಲ್ಟ್, ದ ಆನ್ಸರ್ ರಿಮೇನ್ಸ್ 10 ವೋಲ್ಟ್. ಅದಕ್ಕೆ ಪ್ರತಿಯೊಂದು ಸೆಲ್ ಇಲ್ಲೇ ಎಷ್ಟು ಇ ಎಮ್ ಎಫ್ ಐತಿ, ಇ, ಇದು ಇ, ಇದು ಇ, ಇದು ಇ. ಸೊ ಆನ್ಸರ್ ವಿಲ್ ಆಲ್ಸೋ ಬಿ ಇ. ಬಟ್ ಆಪ್ಷನ್ಸ್ನೊಳಗೆ ಬರೇ ಇ ಇರುವಂಥ ಯಾವುದೋ ಆಪ್ಷನ್ ಇಲ್ಲ. ಸೊ ಹೀಗಾಗಿ ದ ಆನ್ಸರ್ ಬಿಕಮ್ಸ್ ನನ್ ಆಫ್ ದಿ ಅಬೌವ್. ಓಕೆ, ಸೊ ಇದು 4 ಕ್ವಶನ್ಸ್ ಆದ್ವಾ. ನೆಕ್ಸ್ಟ್ ಕ್ವಶನ್ ಹೋಗೋಣ ಈಗ. ಫಿಫ್ತ್ ಒನ್, the length of a conductor is halved, its conductivity will be. Length of a conductor is halved, its conductivity will be ಅಂತ ಕೇಳಾರ. ಓಕೆ, ಟ್ರೈ ಮಾಡಿದ ಆಪ್ಷನ್ಸ್ ಬರ್ಕೊಂಡು. ಓಕೆ, so if you are ready with the answer for this question is option B, unchanged. ಎದಕ್ಕಂದ್ರೆ ಲೆಂತ್ನ ಒಂದು ಕಂಡಕ್ಟರ್ದು ಕಟ್ ಮಾಡ್ಯಾರ, ಹಾಫ್ ಮಾಡ್ಯಾರ ಅಂದ್ರೆ ಅದ್ರದ್ದು ಕಂಡಕ್ಟನ್ಸ್ ಚೇಂಜ್ ಆಗ್ತೈತಿ, ಕಂಡಕ್ಟಿವಿಟಿ ಡಸ್ ನಾಟ್ ಚೇಂಜ್. ಲೈಕ್ ನಾವು ರೆಸಿಸ್ಟೆನ್ಸ್ ಬಗ್ಗೆ ಹಿಂಗೆ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ವಿ. ರೆಸಿಸ್ಟೆನ್ಸ್ ಆಫ್ ಅ ವೈರ್ ಈಸ್ ಗಿವನ್ ಬೈ ಅ ಫಾರ್ಮುಲಾ R is equals to rho L by A, where R is resistance of the wire, rho is resistivity of the wire. ನಾವು ಇದನ್ನು ಡಿಸ್ಕಸ್ ಮಾಡಿದ್ವಿ. ರೆಸಿಸ್ಟಿವಿಟಿ, ಇಟ್ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಮಟೀರಿಯಲ್, ಇಟ್ ಈಸ್ ಫಿಕ್ಸ್ಡ್, ಕಾನ್ಸ್ಟೆಂಟ್ ಫಾರ್ ಅ ಮಟೀರಿಯಲ್.
ಇದಕ್ಕೆ ಎಕ್ಸಾಂಪಲ್ ನಾನು ಕೇಕದ್ದು ಹೇಳಿದ್ದೆ ನಾನು ನಿಮ್ಗೆ. ಈಗ ಲೈಕ್ ಒಂದು ಕೇಕದ್ದು ರೇಟ್ ಚೇಂಜ್ ಆಗಬಹುದು ಸೈಜ್ ತಕ್ಕಂಗೆ, ಆದ್ರೆ ಅದರ ಟೇಸ್ಟ್ ಚೇಂಜ್ ಆಗಂಗಿಲ್ಲ. ಇದು ನೆನಪೈತೆ ಅಂದ್ಕೊಂಡು ನಾನು ಕ್ಲಾಸ್ನೊಳಗೆ ನಾವು ಇದನ್ನು ಡಿಸ್ಕಸ್ ಮಾಡಿದ್ವಿ ಅವಾಗ. ಸೊ ರೆಸಿಸ್ಟಿವಿಟಿ ಈಸ್ ಫಿಕ್ಸ್ಡ್ ಫಾರ್ ಅ ಗಿವನ್ ಮಟೀರಿಯಲ್. ಸೊ ಈಗ ನೀವು ಒಂದು ವೈರ್ ತೊಗೊಂಡಿರಿ, ಇದನ್ನು ನೀವು ಹಾಫ್ ಕಟ್ ಮಾಡಿ 2 ಪಾರ್ಟ್ಸ್ ಮಾಡಿದರೆ ಎರಡರದ್ದು ರೆಸಿಸ್ಟೆನ್ಸ್ ಚೇಂಜ್ ಆಗ್ತೈತಿ, ಬಟ್ resistivity does not change. Similarly, when you cut a wire into 2 halves, its conductance changes. Conductivity does not depend on the length. It is fixed for that material. Okay, next one. So you are given, question number 6, you are given 3 equal resistors. How many group of resistance can be obtained by joining them in series and parallel grouping? 3 ರೆಸಿಸ್ಟರ್ಸ್ ಕೊಟ್ಟಾರಂತ, ಅವನ್ನ ಬೇರೆ ಬೇರೆ ಕಾಂಬಿನೇಷನ್ ಒಳಗೆ ನಾವು ಕನೆಕ್ಟ್ ಮಾಡಿದ್ರೆ, ಸೀರೀಸು ಪ್ಯಾರಲಲ್ ಎಲ್ಲ ಕಂಬೈನ್ ಮಾಡಿದರೆ, ಸೊ ಎಷ್ಟು ಟೈಪ್ ಆಫ್ ಕಾಂಬಿನೇಷನ್ಸ್ ನೀವು ರೆಡಿ ಮಾಡಬಹುದು ಅಂತ ಕೇಳಾರ. 2, 3, 4 ಆರ್ 6 ಅಂತ ಕೇಳಾರ. ಓಕೆ, ಟ್ರೈ ಮಾಡಿರಿ ಇದನ್ನು. Okay, if you are ready with the answer is option C, 4. ಹೆಂಗೆ ಅಂತ ನೋಡೋಣ. ಕ್ವೈಟ್ ಸಿಂಪಲ್ ಐತಿ. 3 ರೆಸಿಸ್ಟರ್ಸ್ ಕೊಟ್ಟಾರ. ಯಾವ ಟೈಪ್ ಕಾಂಬಿನೇಷನಾಗ ನಾವು ಕನೆಕ್ಟ್ ಮಾಡ್ಬೋದು ಅದನ್ನು? 3 ಸೀರೀಸ್, ಹೌದಾ? ಫಸ್ಟ್ ಟೈಪ್ ಕಾಂಬಿನೇಷನ್. ಸೆಕೆಂಡ್ 3 ಪ್ಯಾರಲಲ್, ಹೌದಾ? ಇದು ಸೆಕೆಂಡ್ ಟೈಪ್ ಆಫ್ ಕಾಂಬಿನೇಷನ್. ಥರ್ಡ್ ಕಾಂಬಿನೇಷನ್ ಒಳಗೆ ವಿ ಕ್ಯಾನ್ ಟೇಕ್ 2 ರೆಸಿಸ್ಟರ್ಸ್ ಇನ್ ಸೀರೀಸ್ and 1 in parallel. ಫೋರ್ತ್ನೊಳಗೆ, ಓಕೆ, ಫೋರ್ತ್ನೊಳಗೆ ಹಿಂಗೆ 2 ರೆಸಿಸ್ಟರ್ಸನ್ನು ನಾವು ಪ್ಯಾರಲಲ್ ತೊಗೊಂಡು ಇದ್ರ ಜೋಡಿ ಲಾಸ್ಟಿಗೆ ಒಂದು ಸೀರೀಸ್ ಹಾಕ್ಬೋದು. ಸೊ 1, 2, 3 ಆ್ಯಂಡ್ 4 ಡಿಫ್ರೆಂಟ್ ಪ್ಯಾಟರ್ನ್ಸ್ ಕ್ರಿಯೇಟ್ ಮಾಡ್ಬೋದು. ಇದಕ್ಕಿಂತ ಜಾಸ್ತಿ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಅದಕ್ಕೆ ಈ ಕ್ವಶನಿಗೆ ಆನ್ಸರ್ ಆಗ್ತೈತಿ ಆಪ್ಷನ್ ಸಿ, 4 different combinations. Next, which of the following characteristics is immaterial for the fuse wire? ಒಂದು ಫ್ಯೂಸ್ ವೈರ್ ಯೂಸ್ ಮಾಡ್ಬೇಕಂದ್ರೆ ಇದರೊಳಗೆ ಆ ಫ್ಯೂಸ್ ವೈರ್ದ ಕ್ಯಾರೆಕ್ಟರ್ಸ್ ಏನಿರ್ತಾವಲ್ಲ ಅದರೊಳಗೆ ಯಾವುದು ಆ ಫ್ಯೂಸ್ ವೈರ್ದ ವರ್ಕಿಂಗಿಗೆ ಸಂಬಂಧ ಇಲ್ಲ ಅಂತ ಕೇಳ್ಯಾರ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕ್ವಶನ್ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತೀನಿ ನೋಡ್ರಿ. ನೀವು ಒಂದು ಫ್ಯೂಸ್ ವೈರ್ ಡಿಸೈನ್ ಮಾಡಕತ್ತೀರಿ. ಫ್ಯೂಸ್ ವೈರ್ ಎದಕ್ಕೆ ಯೂಸ್ ಮಾಡ್ತಾರೆ? ಈಗ ಮೇನ್ ಕರೆಂಟ್ದೇನು ಸ್ವಿಚ್ ಬೋರ್ಡ್ ಇರ್ತೈತಲ್ಲ, ಮೇನ್ ಬೋರ್ಡ್ ಇರ್ತೈತಿ, KEBಯಿಂದ ಏನು ಕನೆಕ್ಷನ್ ಕೊಡ್ತಾರಲ್ಲ, ಥ್ರೂ ವಿಚ್ ದ ಕರೆಂಟ್ ಎಂಟರ್ಸ್ ಇನ್ ಟು ಯುವರ್ ಹೋಮ್, ಅಲ್ಲೇ ಫ್ಯೂಸ್ ಹಾಕಿರ್ತಾರೆ. ಅಕಸ್ಮಾತ್ ಸರ್ಜ್ ಕರೆಂಟ್ ಬಂತು ಅಥವಾ ಮ್ಯಾಕ್ಸಿಮಮ್ ಕರೆಂಟ್ ಬಂತು ಅಥವಾ ವೇರಿಯೇಷನ್ ಇನ್ ವೋಲ್ಟೇಜ್ ಆಗಿ ಹೈ ಕರೆಂಟ್ ಮನಿ ಒಳಗೆ ಅಥವಾ ಹೈ ವೋಲ್ಟೇಜ್ ಇರುವಂಥ ಕರೆಂಟ್ ಮನಿ ಒಳಗೆ ಎಂಟರ್ ಆತಂದ್ರೆ ವಿಚ್ ಕುಡ್ ಡ್ಯಾಮೇಜ್ ದ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಇನ್ ದ ಹೋಮ್, ಅವಾಗ ಫ್ಯೂಸ್ ವೈರ್ ಹಾಕಿರ್ತಾರಲ್ಲ, ದ ಕರೆಂಟ್ ವಿಚ್ ಕಮ್ಸ್ ಫ್ರಮ್ ದ KEB ಕನೆಕ್ಷನ್, ಓಕೆ, it has to pass through that fuse wire. When it passes through the fuse wire, it produces heat in that fuse wire. ಅದು ಎಕ್ಸ್ಟ್ರಾ ಅಮೌಂಟ್ ಆಫ್ ಕರೆಂಟ್ ಅಥವಾ ಎಕ್ಸ್ಟ್ರಾ ಪವರ್ ಇತ್ತು ಅಂದ್ರೆ ಆ ಕರೆಂಟಿಗೆ, ದ ಫ್ಯೂಸ್ ವೈರ್ ವಿಲ್ ಮೆಲ್ಟ್ ಆ್ಯಂಡ್ ಇಟ್ ವಿಲ್ ಪ್ರಿವೆಂಟ್ ದ ಕರೆಂಟ್ ಫ್ರಮ್ ಎಂಟರಿಂಗ್ ಇನ್ ಟು ಯೋರ್ ಹೌಸ್. ಸೊ ದಟ್ ಈಸ್ ದ ಯೂಸ್ ಆಫ್ ಎ ಫ್ಯೂಸ್ ವೈರ್. ಸೊ ಇದು ಕ್ವಶನ್ ಏನಂದ್ರೆ, ನ್ಯೂ ಫ್ಯೂಸ್ ವೈರ್ನ ಡಿಸೈನ್ ಮಾಡಕತ್ತೀರಿ ಅಂತ ಅಂದ್ಕೊಂಡ್ರೆ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಒಳಗೆ ಯಾವುದು ಇಮ್ಮಟೀರಿಯಲ್ ಅಂದ್ರೆ ಇಂಪಾರ್ಟೆನ್ಸ್ ಇಲ್ಲ, ನಡೀತೈತಿ ಅದರ ಡಿಸೈನ್ ಮಾಡ್ಬೇಕಾರೆ. ವಿ ನೀಡ್ ನಾಟ್ ಕೇರ್ ಅಬೌಟ್ ವಾಟ್ ವಿಲ್ ಬಿ ದ ರೆಸಿಸ್ಟಿವಿಟಿ ಆಫ್ ದ ಫ್ಯೂಸ್ ವೈರ್, ವಾಟ್ ವಿಲ್ ಬಿ ದ ರೇಡಿಯಸ್ಸು, ಲೆಂತ್, ಯಾವುದು ಸಂಬಂಧ ಇಲ್ಲ ಅಂತ ಕೇಳಕತ್ತಾರೆ ಅದ್ರ ಡಿಸೈನ್ ಮಾಡ್ಬೇಕಾರೆ, ವಿಚ್ ಡಸ್ ನಾಟ್ ಹ್ಯಾವ್ ಎನಿ ಇಂಪಾರ್ಟೆನ್ಸ್. ಲೈಕ್ ಹೆಂಗಂದ್ರೆ, ಇಲ್ಲಪ್ಪ ಫ್ಯೂಸ್ ವೈರ್ ಡಿಸೈನ್ ಮಾಡ್ಬೇಕಾರೆ ರೆಸಿಸ್ಟಿವಿಟಿ ಇಂಪಾರ್ಟೆಂಟ್ ಆಗ್ತೈತಿ ಅಂದರೆ ಎಷ್ಟು ಯಾವ ರೆಸಿಸ್ಟಿವಿಟಿ ಇರುವಂಥ ಮಟೀರಿಯಲ್ ತೊಗೊಂಡು ನೀವು ಫ್ಯೂಸ್ ವೈರ್ ಮಾಡ್ತೀವಿ ಅಂದರೆ ವಿಚ್ ಮಟೀರಿಯಲ್ ಡೂ ಯು ಯೂಸ್ ಫಾರ್ ಪ್ರೊಡ್ಯೂಸಿಂಗ್ ದಟ್ ಫ್ಯೂಸ್ ವೈರ್. ಓಕೆ, ಸೊ ಟ್ರೈ ಮಾಡಿರಿ ಇದನ್ನು. ಆ್ಯಂಡ್ ದಿ ಆನ್ಸರ್ ಫಾರ್ ದ ಕ್ವಶನ್ ಈಸ್ ಲೆಂತ್ ಆಫ್ ದ ಫ್ಯೂಸ್ ವೈರ್. ಆಪ್ಷನ್ ಸಿ, ಲೆಂತ್ ಈಸ್ ಇಮ್ಮೆಟೀರಿಯಲ್.
ಯಾಕಂತ ಹೇಳಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ರೆಸಿಸ್ಟಿವಿಟಿ ಈಸ್ ಡೆಫಿನೆಟ್ಲಿ, ಈಗ ನೋಡ್ರಿ ಫ್ಯೂಸ್ ವೈಯರ್ ನೀವು ಯೂಸ್ ಮಾಡಾಕತ್ತೀರಿ ಅಂದರೆ ಈ ಕರೆಂಟ್ ಇದ್ರಾಗ ಪಾಸ್ ಆದಾಗ ಇದರೊಳಗೆ ಹೀಟ್ ಪ್ರೊಡ್ಯೂಸ್ ಆಗಿ ಲಾರ್ಜ್ ಕರೆಂಟ್ ಬಂದ್ಬಿಡ್ತಂದ್ರೆ ಹೀಟ್ ಪ್ರೊಡ್ಯೂಸ್ ಆಗಿ ಇದು ವೈಯರ್ ಮೆಲ್ಟ್ ಆಗಿ ಕಟ್ ಆಗಿಬಿಡ್ಬೇಕು ಒಂದು ಕಡೆ. ಸೊ ಅಬ್ವಿಯಸ್ಲಿ ಯಾವ ಮಟೀರಿಯಲ್ ನಾವು ಯೂಸ್ ಮಾಡ್ತೀವಿ, ಏನು ರೆಸಿಸ್ಟಿವಿಟಿ ಅದಕ್ಕೆ ಇರ್ತೈತಿ ಅನ್ನೋದು ಇಂಪಾರ್ಟೆಂಟ್ ಆಗ್ತೈತಿ. ರೆಸಿಸ್ಟಿವಿಟಿ ಕೆನಾಟ್ ಬಿ ಇಮ್ಮೆಟೀರಿಯಲ್, ಇಟ್ ಈಸ್ ಇಂಪಾರ್ಟೆಂಟ್. ಸೆಕೆಂಡ್, ದೇ ಆರ್ ಟಾಕಿಂಗ್ ಅಬೌಟ್ ರೇಡಿಯಸ್ ಆಫ್ ದ ಫ್ಯೂಸ್ ವೈಯರ್. ರೇಡಿಯಸ್ ಆಫ್ ದ ಫ್ಯೂಸ್ ವೈಯರ್ ಅಂದ್ಕೊಳ್ಳಿ ಏನಾಗ್ತದೆ ಗೊತ್ತೇನು, ವಿ ಆರ್ ಟಾಕಿಂಗ್ ಅಬೌಟ್ ದ ಥಿಕ್ನೆಸ್ ಅಂತ ಅರ್ಥ. ಎಷ್ಟು ಥಿಕ್ ಇರಬೇಕು, ಸ್ವಲ್ಪ ಹೆಚ್ಚಿಗೆ ಥಿಕ್ನೆಸ್ ಇದ್ದಿದ್ದು ನೀವು ಫ್ಯೂಸ್ ವೈಯರ್ ಯೂಸ್ ಮಾಡಿಬಿಟ್ರಿ ಅಂದ್ರೆ ಅದು ಜಲ್ದಿ ಮೆಲ್ಟ್ ಆಗಂಗಿಲ್ಲ. ಥಿಕ್ನೆಸ್ ಜಾಸ್ತಿ ಇದ್ರೆ ಇಟ್ ಟೇಕ್ಸ್ ಲಾಟ್ ಅಮೌಂಟ್ ಆಫ್ ಹೀಟ್ ಟು ಕಟ್. ಅದಕ್ಕೆ ಥಿಕ್ನೆಸ್ ಮ್ಯಾಟ್ರ್ ಆಗ್ತೈತಿ. ಲಾರ್ಜ್ ಕರೆಂಟ್ ಬಂದಾಗ ಫ್ಯೂಸ್ ವೈಯರ್ ಮೆಲ್ಟ್ ಆಗಬೇಕು. ನೀವು ಥಿಕ್ನೆಸ್ ಜಾಸ್ತಿ ಇರುವಂಥ ಫ್ಯೂಸ್ ವೈಯರ್ ತೊಗೊಂಡ್ಬಿಟ್ರೆ ಇಟ್ ವಿಲ್ ನಾಟ್ ಮೆಲ್ಟ್ ಇನ್ ಟೈಮ್. ಸೊ ಆ್ಯಂಡ್ ಇಟ್ ಕುಡ್ ಡ್ಯಾಮೇಜ್ ದ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಆಟ್ ಯುವರ್ ಹೋಮ್. ಸೊ ಅದ್ರ ಸಲುವಾಗಿ ರೇಡಿಯಸ್ ಡಸ್ ಮ್ಯಾಟರ್. ನೆಕ್ಸ್ಟ್ ಕಮ್ಸ್ ಲೆಂತ್. ಲೆಂತ್ ಎದಕ್ಕೆ ಮ್ಯಾಟರ್ ಆಗಂಗಿಲ್ಲ ಅಂದ್ರೆ ಒನ್ಸ್ ದ ಕರೆಂಟ್ ಸ್ಟಾರ್ಟ್ಸ್ ಟು ಫ್ಲೋ ಥ್ರೂ ದ ವೈಯರ್, ಇಲ್ಲೇ ಹೀಟ್ ಪ್ರೊಡ್ಯೂಸ್ ಆಗಿ ಇಲ್ಲೇ ಕಟ್ ಆಗಿಬಿಡ್ಬೋದು ಅದು ಸ್ಟಾರ್ಟಿಂಗ್. ಅವಾಗ ಉಳಿದಿದ್ದು ಲೆಂತ್ ಎಷ್ಟು ಇಟ್ಕೋರಿ, ನೀವು ದೊಡ್ಡದೊಂದು ಫ್ಯೂಸ್ ವೈಯರ್ ಹಾಕೋರಿ, ಇಲ್ಲೇ ಇನಿಷಿಯಲ್ ಪಾರ್ಟ್ನೊಳಗೆ ಅದು ಮೆಲ್ಟ್ ಆಗಿಬಿಟ್ರೆ ಸಾಕು ನಮಗಲ್ಲ, ಇದಿಷ್ಟು ಯೂಸ್ ಆಗಂಗಿಲ್ಲ. ಸೊ ಅದಕ್ಕೆ ಭಾಳ ಲೆಂತ್ ಇರಬೇಕು ಅಂತ ಅನ್ನೋದು ಅಂತ ಪರಿ ಇಲ್ಲಿ ಇಂಪಾರ್ಟೆಂಟ್ ಆಗಂಗಿಲ್ಲ. ಇಟ್ಸ್ ನಾಟ್ ದ್ಯಾಟ್ ಇಂಪಾರ್ಟೆಂಟ್ ಯಾವುದು ಲೆಂತ್ ಪಾರ್ಟ್. ಸೊ ನೆಕ್ಸ್ಟ್ ಕ್ವಶನ್, ಇನ್ ದ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ the mean velocity of free electrons in a conductor at absolute temperature T is. ಅಂದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಇದು ಡ್ರಿಫ್ಟ್ ವೆಲಾಸಿಟಿಗೆ ಸಂಬಂಧಪಟ್ಟಂಥ ಕ್ವಶನ್. ಇಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಲಾರ್ದಾಗ ದ ಮೀನ್ ವೆಲಾಸಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್, ಮೀನ್ ವೆಲಾಸಿಟಿ ಅಂದರೆ ಆವರೇಜ್ ವೆಲಾಸಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇನ್ ಅ ಕಂಡಕ್ಟರ್ ಆಟ್ ಆಬ್ಸಲ್ಯೂಟ್ ಟೆಂಪರೇಚರ್ ಈಸ್ ಅಂತ ಕೇಳಾಕತ್ತಾರೆ. ಆಬ್ಸಲ್ಯೂಟ್ ಟೆಂಪರೇಚರ್ ಅಂದರೆ ಕೆಲ್ವಿನ್ನೊಳಗೆ ನಾವು ಟೆಂಪ್ರೇಚರನ್ನು ಎಕ್ಸ್ಪ್ರೆಸ್ ಮಾಡಿದಾಗ ಎಲೆಕ್ಟ್ರಿಕ್ ಫೀಲ್ಡ್ ಇರಲಾರ್ದಾಗ ಅಂತ ಕೇಳಾರ. ಓಕೆ, ಟ್ರೈ ಮಾಡಿರಿ ಇದನ್ನು. ಓಕೆ, ಸೊ ಇಫ್ ಯು ಆರ್ ರೆಡಿ ವಿತ್ ದಿ ಆನ್ಸರ್ ಈಸ್ ಆಪ್ಷನ್ ಎ 0. ಹೆಂಗೆ ಅಂತ ಹೇಳ್ತೀನಿ, ಇದು ನಿಮ್ಗೆ ಗೊತ್ತಿರ್ತೈತಿ, ಈಸಿ ಐತಿ, ಬಟ್ ಹಂಗೆ ಕ್ವಿಕ್ಕಾಗಿ ಈಗ ನಮಗೆ ಗೊತ್ತು, ಒಂದು ವೈಯರ್ನೊಳಗೆ ಒಂದು ಕಂಡಕ್ಟರ್ನೊಳಗೆ ಇಲೆಕ್ಟ್ರಾನ್ಸ್, ಓಕೆ ಒಂದು ನಿಮಿಷ, ಇಲೆಕ್ಟ್ರಾನ್ಸ್ ರ್ಯಾಂಡಮ್ ಡೈರೆಕ್ಷನ್ ಒಳಗೆ ಮೂವ್ ಆಗ್ತಿರ್ತಾವೆ. ಹೆಂಗೆ ದೇ ಡು ನಾಟ್ ಹ್ಯಾವ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್. ಸೊ ಬಿಕಾಸ್ ಆಫ್ ವಿಚ್ ವೆನ್ ಯು ಟೇಕ್ಸ್ ದಿ average velocity of all these electrons, average velocity will be 0, because every electron will be having every other electron which has its velocity opposite to the first one. So ಹಿಂಗಾಗಿ ಒಂದಕ್ಕೊಂದು ವೆಲಾಸಿಟಿ ಕ್ಯಾನ್ಸಲ್ ಆಗಿ, ಆಸ್ ವೆಲಾಸಿಟಿ is a vector quantity, when we take the average it comes out as 0. So average velocity will be 0 in the absence of electric field. ಅದನ್ನು ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದ್ರೆ ಆಲ್ ದಿ ಎಲೆಕ್ಟ್ರಾನ್ಸ್ ವಿಲ್ ಸ್ಟಾರ್ಟ್ ಟು ಮೂವ್ ಇನ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್, ದೆನ್ ವಿಚ್ ವಿ ಕಾಲ್ ಇಟ್ ಆಸ್ ಡ್ರಿಫ್ಟ್ ವೆಲಾಸಿಟಿ ಅಂತ ಬರ್ತದೆ ನೆಕ್ಸ್ಟ್. ಸೊ ಹೋಪ್ಫುಲಿ ಯು ಆರ್ ಕ್ಲಿಯರ್ ವಿತ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್. ಓಕೆ, ಈಗ 8 ಕ್ವಶನ್ಸ್ ಮುಗಿದು 9th. ಓಕೆ, ಕ್ವಶನ್ ನಂಬರ್ 9. What is the current through the resistor R in the circuit shown in figure? The EMF of each cell is E ಅಂತ ಕೊಟ್ಟಾರ. ನಾ ಈಗ ಏನು ಮಾಡ್ತೀನಿ, ಫಸ್ಟ್ ಈ ಡೈಗ್ರಾಮಿನ ಹಿಂಗೆ ಝೂಮ್ ಮಾಡ್ತೀನಿ. ಇಲ್ಲೇ 2 ಬ್ಯಾಟ್ರಿ ಅದಾವೆ, ಎರಡಕ್ಕೂ EMF E ಐತಿ, ಐಡೆಂಟಿಕಲ್ EMF which are connected in parallel, and to those 2 batteries in parallel we have connected a resistor of resistance R. ಓಕೆ, ನೀವೊಂದು ಕೆಲಸ ಮಾಡಿರಿ, ಈಗ ಡೈಗ್ರಾಮ್ ಫಸ್ಟ್ ಡ್ರಾ ಮಾಡ್ಕೊಂಬಿಟ್ರಿ, ಇದನ್ನು ಈಸಿ ಇದೆ. ಓಕೆ, ಸೊ ಡೈಗ್ರಾಮ್ ಮುಗೀತು ಅಂತ ಅಂದ್ಕೊಂಡ್ರೆ ಈಗ ಕ್ವಶನ್ ಪಾರ್ಟ್ ವಿತ್ ಆಪ್ಷನ್ಸ್ ಬರ್ಕೋರಿ, ಟ್ರೈ ಮಾಡಿರಿ ಇದನ್ನು. Okay, so if you are ready with the answer is option B.
E by R. ಬಿಕಾಸ್ ಇಲ್ಲಿ ಏನಾಗ್ತೈತಿ ಅಂದ್ರೆ ಅವ್ರು ಏನು ಕೇಳ್ಯಾರ ಹೇಳ್ರಿ, ಕರೆಂಟ್ ಕೇಳ್ಯಾರಲ್ಲ. ಸೊ ಕರೆಂಟ್ ಕೇಳ್ಯಾರ ಅಂದ್ರೆ ವಿ ಹ್ಯಾವ್ ಅ ಫಾರ್ಮುಲಾ. ಕರೆಂಟ್ ಇಸ್ ಈಕ್ವಲ್ಸ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಫ್ರಮ್ ಓಮ್ಸ್ ಲಾ. ವಿ ಇಸ್ ಈಕ್ವಲ್ಸ್ ಟು ಐ ಆರ್ ಪ್ರಕಾರ. ಸೊ ಇಲ್ಲೇ ಕರೆಂಟ್ ಇಸ್ ಈಕ್ವಲ್ಸ್ ಟು ಅಂತ ತಗೊಂಡಾಗ ವಿ ಇಸ್ ಟೋಟಲ್ ಪೊಟೆನ್ಷಿಯಲ್. ಸೊ ಈ ಪರ್ಟಿಕ್ಯುಲರ್ ಸರ್ಕ್ಯೂಟ್ ಡಯಾಗ್ರಾಮ್ನೊಳಗೆ ವಾಟ್ ಈಸ್ ಟೋಟಲ್ ಪೊಟೆನ್ಷಿಯಲ್? ದೇರ್ ಆರ್ 2 ಬ್ಯಾಟ್ರೀಸ್ ಆಫ್ ಇ ಎಮ್ ಎಫ್ ಇ ಈಚ್, ಬಟ್ ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಒಂದು ಪ್ರೀವಿಯಸ್ ಕ್ವಶನ್ ನೋಡಿದ್ವಿ ನಾವು, ಪ್ಯಾರಲಲ್ ಇದ್ದಾಗ ಸೇಮ್ ಮೇಂಟೈನ್ ಆಗ್ತೈತೆ. ಇ ಇದ್ರೆ ಮತ್ತು ಇನೇ ಉಳಿತೈತಿ ಕತೆ. ಸೊ ಟೋಟಲ್ ಪೊಟೆನ್ಷಿಯಲ್ ಈಸ್ ಇ ಡಿವೈಡೆಡ್ ಬೈ ಒಂದು ರೆಸಿಸ್ಟೆನ್ಸ್ ಐತಿ ಆರ್. ಸೊ ಆನ್ಸರ್ ಈಸ್ ಆಪ್ಷನ್ ಬಿ, ಇ ಡಿವೈಡೆಡ್ ಬೈ ಆರ್. ಓಕೆ, ಸೊ ಈ 9 ಕ್ವಶನ್ಸ್ ಆದವಲ್ಲ. ಸೊ ಕ್ವಶನ್ ನಂಬರ್ 10, the current through a resistance changes by 1%. What is the percentage change in voltage across it? ಅಂದ್ರೆ ಒಂದು ರೆಸಿಸ್ಟರ್ ಐತಿ, ಆ ರೆಸಿಸ್ಟರ್ನೊಳಗೆ ಇಫ್ ಕರೆಂಟ್ ಚೇಂಜಸ್ ಬೈ 1%, what is the percentage change in voltage across it ಅಂತ ಕೇಳ. ಓಕೆ, ಟ್ರೈ ಮಾಡ್ರಿ, ಸಿಂಪಲ್ ಐತಿ. Okay, so if you are ready with the answer is option B, 1%. Yadikandra, this is again based on Ohm's law, which says V is equals to IR. If resistance is considered to be constant, potential difference is directly proportional to current. That means whatever change happens with current, the same change has to happen with the voltage. So if current is changing by 1%, definitely voltage also changes by 1%. Next, 2 wires. Next question. One ನಿಮಿಷ. ಓಕೆ, ಒಂದು ಕೆಲಸ ಮಾಡಿರಿ. ಇದು ಕ್ವಶನ್ ನಂಬರ್ 11 ಏನೈತಲ್ಲ, ಇಲ್ಲಿ ಕಂಪ್ಲೀಟ್ ಕ್ವಶನ್ ಇಲ್ಲದು, ಒಂದು ಹಾಫ್ ಕ್ವಶನ್ ಕಟ್ ಆಗೈತಿ. ಸೊ ಬೆಟರ್ ಈ ಕ್ವಶನ್ ನಾನು ಡಿಕ್ಟೇಟ್ ಮಾಡ್ತೀನಿ ನಿಮ್ಗೆ. ಓಕೆ, ಸೊ ಬರ್ಕೊಂಬಿಡ್ರಿ, ಅಲ್ಲಿ ಗದ್ದಲ ಐತದ. ಆಪ್ಷನ್ಸ್ ಕರೆಕ್ಟ್ ಅದಾವೆ. ಕ್ವಶನ್ ನಂಬರ್ 11 ನಾ ಇನ್ನೊಮ್ಮೆ ನಿಮ್ಗೆ ರಿಮೈಂಡ್ ಮಾಡಾಕತ್ತೀನಿ, ಪ್ಲೀಸ್ ಮೇಂಟೈನ್ ಕ್ವಶನ್ ನಂಬರ್. ಓಕೆ, ಸೊ ಕ್ವಶನ್ ನಂಬರ್ 11 ಗೋಸ್ ಲೈಕ್ ದಿಸ್: 2 wires have the same length. ಸೇಮ್ ಐತಲ್ಲ, ಸ್ಟಾರ್ಟಿಂಗ್ ಅಂತ ಅನಿಸ್ಬೋದ, ಸ್ಟಾರ್ಟಿಂಗ್ ಸೇಮ್ ಐತದೆ. 2 wires have the same length, but area of cross section of one is 4 times that of the other. ಅಲ್ಲಿ ತನಕ ಸೇಮ್ ಐತಿ. ಓಕೆ, ಅಲ್ಲಿ ತನಕ ಸೇಮ್ ಅದನ್ನು ಬರ್ಕೋರಿ. ಬಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಒನ್ ಈಸ್ 4 times that of the other. Full stop. If the resistance of the thinner wire, ಇಲ್ಲೇ ಥಿಕ್ಕರ್ ಆಗೈತಲ್ಲ, ಥಿಕ್ಕರ್ದು ಆಮೇಲೆ ಬರ್ತೈತದ ಆ್ಯಕ್ಚುಲಿ ಕ್ವಶನ್ ಒಳಗೆ. ಇಫ್ ದ ರೆಸಿಸ್ಟೆನ್ಸ್ ಆಫ್ ದ ಥಿನ್ನರ್ ವೈರ್, ಅಂದರೆ 2 ವೈರ್ ಅದಾವಲ್ಲ, 2 ವೈರ್ದು ಲೆಂತ್ ಸೇಮ್ ಐತಿ, ಏರಿಯಾ ಬೇರೆ ಬೇರೆ ಐತಿ. ದಟ್ ಮೀನ್ಸ್ ದೇ ಆರ್ ಟಾಕಿಂಗ್ ಅಬೌಟ್ ಥಿಕ್ನೆಸ್ ಆಫ್ ದ ವೈರ್. 2 ವೈರ್ದು ಥಿಕ್ನೆಸ್ ಬೇರೆ ಬೇರೆ ಇರೋದ್ರಿಂದ ಒಂದು ಥಿನ್ ವೈರ್, ಒಂದು ಥಿಕ್ ವೈರ್. ಓಕೆ, ಕ್ವಶನ್ ಕಂಟಿನ್ಯೂ ಮಾಡೋಣ. ಇಫ್ ದ ರೆಸಿಸ್ಟೆನ್ಸ್ ಆಫ್ ಥಿನ್ನರ್ ವೈರ್ ಈಸ್ 200 ohm, if the resistance of the thinner wire is 200 ohm, what is the resistance of the thicker wire? If the resistance of the thinner wire is 200 ohm, 200 ohm, what is the resistance of the thicker wire? Idu question. Okay, options correct adava. 100, 50, 25, 12.5. Okay, try ಮಾಡ್ರಿ ಇದನ್ನು. ಓಕೆ, ಇದಕ್ಕೆ ಆನ್ಸರ್ ಬರ್ಬೇಕು ಆಪ್ಷನ್ ಬಿ, 50 ohm, 50 ohm. ಹೆಂಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿಂಪಲ್ ಐತಿ, ಸಾಲ್ವ್ ಮಾಡಿರ್ಬೋದು ನೀವು. ಸೊ ಎಷ್ಟು ವೈರ್ ಅದಾವ್ರೀಗ? 2 ವೈರ್ ಅದಾವೆ, ಹೌದಾ? ಸೊ ಇದು ವೈರ್ ಎ. ಓಕೆ, ಇನ್ನೊಂದು ಇದು ವೈರ್ ಬಿ, ಹೌದಾ? ಸೊ ಎರಡ್ರದ್ದು ಲೆಂತ್ ಸೇಮ್ ಐತೆ, ಏರಿಯಾ ಬೇರೆ ಬೇರೆ ಐತಿ. So obviously let us consider that wire A is thin and wire B is the thick one.
ಆ್ಯಂಡ್ ಪರ್ಟಿಕ್ಯುಲರ್ಲಿ ಅವ್ರು ಏನು ಹೇಳ್ತಾರಂದ್ರೆ ಏರಿಯಾ ಆಫ್ ವೈರ್ ಬಿ ಇದರದ್ದು ಏರಿಯಾ ಅಲ್ಲಿ ಹೇಳ್ಯಾರ ನೋಡ್ರಿ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಒನ್ ಅಂದ್ರೆ ಬಿ ವೈರ್ದು ಒಂದು ಕೆಲಸ ಮಾಡೋಣ ತಡಿಪ, ಹಿಂಗೆ ಬರಿತೀನ ಏರಿಯಾ ಆಫ್ ತಡಿ ಹಾಂ ಏರಿಯಾ ಆಫ್ ವೈರ್ ಬಿ is equals to 4 times ಏರಿಯಾ ಆಫ್ ವೈರ್ ಎ. ಇದಕ್ಕಿಂತ ಇದು 4 ಟೈಮ್ಸ್ ಜಾಸ್ತಿ ಐತಂತ. ಲೆಂತ್ ಎರಡದು ಸೇಮ್ ಐತಿ, ಹೌದಾ. ಆಮೇಲೆ ದ ರೆಸಿಸ್ಟೆನ್ಸ್ ಆಫ್ ದ ಥಿನ್ನರ್ ವೈರ್ ಇದ್ರದ್ದು 200 ಓಮ್ ಐತಿ, ಥಿನ್ನರ್ ವೈರ್ದು. ಓಕೆ, ಇದು 200 ಓಮ್ ಇದ್ರೆ ವಾಟ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ದಿಸ್ ವೈರ್ ಅಂತ ಕೇಳ್ಯಾರ. ಆನ್ಸರ್ ಈಸ್ 50 ಬಿಕಾಸ್ ರೆಸಿಸ್ಟೆನ್ಸ್ R is equals to rho L by A formula prakara, resistance is inversely proportional to area. So what happens to area? If area increases by x times, andre resistance will decrease by x times, inversely proportional ada. So quite obviously wire A dinda wire B ಗೆ ನಾವು ಬಂದಾಗ area has for wire B area has increased by 4 times. So resistance has to decrease by 4 times. 4 ಪಟ್ಟು ಕಡಿಮೆ ಆಗಬೇಕಂದ್ರೆ, so when we divide 200 by 4 we'll get 50 ohm as the resistance of wire B. Okay, ಇದು question number 11. Next, ಇದು ಮೈಕ್ರೋಸಾಫ್ಟ್ ವರ್ಡ್ ನೊಳಗೆ ಆ್ಯಕ್ಚುಲಿ ಫೈಲ್ ಇದ್ದಿದ್ದು, ಹೀಗಾಗಿ ಅದು ಒಂದು ಪೇಜ್ ಬಿಟ್ಟು ನೆಕ್ಸ್ಟ್ ಪೇಜ್ನೊಳಗೆ ಕ್ವಶನ್ ಐತದ ಹಂಗೆ. ಸೊ ಹಿಂಗಾಗಿ ನಡು ಕಟ್ ಆಗೈತಿ. ನಮ್ಮದು ನಡುವುದು ನಮ್ಮ ಟ್ಯೂಷನ್ ಹೆಸರು ಬಂದೈತಲ್ಲೇ ಅವಾಗಿಂದಿದು ಹಳೇದು. ನೆಕ್ಸ್ಟ್ ಕ್ವಶನ್, ಜಸ್ಟ್ ಆ್ಯಸ್ ಎಲೆಕ್ಟ್ರಿಸಿಟಿ ಈಸ್ ಸಪ್ಲೈಡ್ ಆಟ್ 220 ವೋಲ್ಟ್ ಫಾರ್ ಡೊಮೆಸ್ಟಿಕ್ ಯೂಸ್ ಇನ್ ಇಂಡಿಯಾ, ಯೂಸ್ಡ್ ಅಲ್ಲದು ಬರೀ ಯೂಸ್ ಆಗ್ಬೇಕು. Just as electricity is supplied at 220 volt for domestic use in India. ಅದು ಯೂಸ್ಡ್ನಾಗಿಂದ ಡಿ ಕಾಟ್ ಹಾಕ್ರಿ ಅಂತ ಮೊಬೈಲ್ನಾಗ ಕಾಟ್ ಹಾಕಿರಿ ಮತ್ತು ನೀವು ಸ್ಕ್ರೀನ್ ಮೇಲೆ ಹಂಗೆ ಓಡಾಡ್ಬಿಡ್ತದೆ ಅದು. ಜಸ್ಟ್ ಆ್ಯಸ್ ಎಲೆಕ್ಟ್ರಿಸಿಟಿ ಈಸ್ ಸಪ್ಲೈಡ್ ಅಟ್ 220 ವೋಲ್ಟ್ ಫಾರ್ ಡೊಮೆಸ್ಟಿಕ್ ಯೂಸ್ ಇನ್ ಇಂಡಿಯಾ, ಇಟ್ ಈಸ್ ಸಪ್ಲೈಡ್ ಆಟ್ 110 ವೋಲ್ಟ್ ಇನ್ USA. ಓಕೆ, if resistance of 60 watt bulb for use in India is R, that of a 60 watt bulb for ಮತ್ತು ರಿಪೀಟ್ ಆಗೈತದ ಸೇಮ್ ಸೆಂಟೆನ್ಸ್ ಆಫ್ ಫಾರ್ ಯೂಸ್ ಇನ್ ಇಂಡಿಯಾ ಈಸ್ ಆರ್. ಇದು ಒಂದು ಸೆಕೆಂಡ್ ತಡ್ರಿ, ಇಲ್ಲಿ ಒಂದು ನಿಮಿಷ, ಇಷ್ಟು ಪೋರ್ಷನ್ ಬರ್ಕೋಬಾರ್ದು ನೀವು, ಇಷ್ಟು ರಿಪೀಟ್ ಆಗೈತದ ಮತ್ತು ಇಲ್ಲಿ ಮುಂದೆ ಐತದ ಮತ್ತು ದ್ಯಾಟ್ ಆಫ್ ಅ 60 ವ್ಯಾಟ್ ಬಲ್ಬ್ FOE ಆಗೈತದ, ಫಾರ್ ಆಗ್ಬೇಕು, ಜಗ್ಗದ್ಲಿಡ್ದಾವ ಇದ್ರಾಗ. ದ್ಯಾಟ್ ಆಫ್ ಅ 60 ವ್ಯಾಟ್ ಬಲ್ಬ್ ಫಾರ್ ಯೂಸ್ ಇನ್ USA ವಿಲ್ ಬಿ. ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ ಸರ್, ಇದು ಔಟ್ ಆಫ್ ಸಿಲೆಬಸ್ ರೀ, ಅಮೇರಿಕಾದ ಕ್ವಶನ್ ನಾವು ಸಾಲ್ವ್ ಮಾಡೋಂಗಿಲ್ಲ ಅಂತ ಅನ್ಬಾರ್ದು. ಆ ಕ್ವಶನ್ನಾಗ ಹಂಗೆ ಕೇಳ್ಯಾರವ್ರು, ನಾ ಏನು ಮಾಡಲಿ. ಹಾಂ, ಈಗ ಇನ್ನೊಂದು ಕ್ವಶನ್ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತೀನಿ. ಜಸ್ಟ್ ಆ್ಯಸ್ ಎಲೆಕ್ಟ್ರಿಸಿಟಿ ಈಸ್ ಸಪ್ಲೈಡ್ ಆಟ್ 220 ವೋಲ್ಟ್. ನಾನು ನಿಮ್ಗೆ ಹೇಳ್ತಿದ್ದೆ ಇಂಡಿಯಾದೊಳಗೆ ಈ KB ಇಂದ ನಮ್ಮ ಮನೆಗೆ ಎಲ್ಲ ಕಡೆ, ಒಟ್ಟು ನಮ್ಮ ಮನೆಯಿಂದ ನಿಮ್ಮ ಮನೆಯೂ ಎಲ್ಲ ಕಡೆ ಪೊಟೆನ್ಷಿಯಲ್ 220 ವೋಲ್ಟ್ ಯೂಸ್ ಮಾಡ್ತಾರೆ ಅಂತ ಹೇಳಿದ್ದೀರ. ಹಂಗೆ ಅಮೇರಿಕಾದಾಗ 110 ವೋಲ್ಟ್ ಯೂಸ್ ಮಾಡ್ತಾರೆ. ಇದಕ್ಕೆ ಓದ್ಲಕ್ಕೆ ಬಿಡ್ರಿ ಸರ್ ಅಂದ್ರೆ 60 ವ್ಯಾಟ್ ಬಲ್ಬ್, ಈಗ ಇಂಡಿಯಾದೊಳಗೆ ಒಂದು 60 ವ್ಯಾಟ್ ಬಲ್ಬ್ ಯೂಸ್ ಮಾಡಾಕತ್ತೀರಿ. ಆ 60 ವ್ಯಾಟ್ ಬಲ್ಬ್ ಇಂಡಿಯಾದೊಳಗೆ 60 ವ್ಯಾಟ್ ಬಲ್ಬಿಗೆ ರೆಸಿಸ್ಟೆನ್ಸ್ ಎಷ್ಟೈತಂತ R. ಇದು 60 ವ್ಯಾಟ್ ಬಲ್ಬ್ ಅಂದ್ರೆ ಇಂಡಿಯಾದಾಗ ಆ ಬಲ್ಬ್ ಯೂಸ್ ಮಾಡ್ಬೇಕಾರೆ ಅದು ಎಷ್ಟು ಬ್ರೈಟ್ನೆಸ್ ಕೊಡ್ತೈತಲ್ಲ, ಲೈಟ್ ಕೊಡ್ತೈತಲ್ಲ, ಅಷ್ಟು ಬ್ರೈಟ್ನೆಸ್ ಲೈಟ್ ಅದು ಅದ ಸೇಮ್ 60 ವ್ಯಾಟ್ ಬಲ್ಬ್ ಅಮೇರಿಕಾದಾಗ ತೊಗೊಂಡು ಹೋಗಿ ನೀವು ಹಚ್ಚಿದ್ರೆ ಸೇಮ್ ಬ್ರೈಟ್ನೆಸ್ ಕೊಡಬೇಕಂದ್ರೆ ಆ ಬಲ್ಬದ್ದು ರೆಸಿಸ್ಟೆನ್ಸ್ ಅವಾಗ ಎಷ್ಟಿರಬೇಕು ಅಂತ ಕೇಳಕತ್ತಾರ. ಇಫ್ ದ ರೆಸಿಸ್ಟೆನ್ಸ್ ಆಫ್ 60 ವ್ಯಾಟ್ ಬಲ್ಬ್ ಇನ್ ಇಂಡಿಯಾ ಈಸ್ R, then what is the resistance of the same 60 watt bulb? What should be the ಅಂದರೆ ತಾನ ಅಲ್ಲಿ ಹೋದ್ಕೊಳ್ಳೋದು ಚೇಂಜ್ ಆಗಂಗಿಲ್ಲ, ನೀವು ಚೇಂಜ್ ಮಾಡಿ ಹಾಕ್ಬೇಕು. ಸೊ ವಾಟ್ ಶುಡ್ ಬಿ ದ ರೆಸಿಸ್ಟೆನ್ಸ್ ಆಫ್ ದ ಸೇಮ್ 60 ವ್ಯಾಟ್ ಬಲ್ಬ್ ಅಂದರೆ ಹೌ ಯು ಶುಡ್
you should change the resistance of that 60 watt bulb so that it gives the same brightness. ಅಂದರೆ 60 ವ್ಯಾಟ ಕೊಡ್ಬೇಕು ಅದು. ಅವಾಗ ಅಮೇರಿಕಾದಾಗ ತೊಗೊಂಡು ಹೋಗಿದ್ರಿ ನೀವು ಯು ಎಸ್ ಎದೊಳಗೆ ಆ ಬಲ್ಬದ ರೆಸಿಸ್ಟೆನ್ಸ್ ಎಷ್ಟು ಆಗಬೇಕು ಅಂತ ಕೇಳ್ಯಾರ. ಓಕೆ, ಸೊ ಇದ್ರಾಗ ಏನೇನು ಬರ್ಕೋಬೇಕು ಏನಿಲ್ಲ ಅಂತ ಹೇಳಿ ಗೊತ್ತಾಗಿತ್ತು ಆ ಕ್ವಶನ್ನಾಗ ಅಂತ ಅಂದ್ಕೊಂಡಿನಿ. ಸೊ ಕ್ವಶನ್ ಬರ್ಕೋರಿ. ಆಪ್ಷನ್ಸ್ ಇಲ್ಲಿ ಕೆಳಗದ ನೋಡ್ರಿ. ಆಪ್ಷನ್ ಎ R/4 ಆಗಬೇಕು ಅಥವಾ R/2 ಆಗಬೇಕು, ಈ ರೀತಿ ಟ್ರೈ ಮಾಡಿರಿ ಇದನ್ನು. ಸೊ ಯು ಆರ್ ರೆಡಿ ವಿತ್ ದ ಆನ್ಸರ್ ಅಂತ ಅಂದ್ಕೊಂಡ್ರೆ ಆನ್ಸರ್ ಮಸ್ಟ್ ಬಿ ಆಪ್ಷನ್ ಎ R/4. ಹೆಂಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ಲಕ್ಷ ಕೊಡ್ರಿ ಈಗ. ಸೊ ಈಗ ನೋಡ್ರಿ, ಪವರ್ ಎರಡೂ ಕಡೆ ಸೇಮ್ ಐತಿ ಇಂಡಿಯಾದಾಗ ಅಮೇರಿಕಾದಾಗ. ಇಲ್ರಿ ಇಂಡಿಯಾ ಇಸ್ ಮೋರ್ ಪವರ್ಫುಲ್, ಹಂಗಲ್ರಿ. ಇಲ್ಲಿ ಬಲ್ಬಿಂದು 60 ವ್ಯಾಟ್ ಐತಿ ಇಲ್ಲಿ ಎರಡೂ ಕಡೆ, ಪವರ್ ಸೇಮ್ ಐತಿ, ಹೌದಾ? ಸೊ ಈಗ ಪವರಿಗೆ ನಮ್ಮ ಕಡೆ ಒಂದು ಫಾರ್ಮುಲಾ ಐತಿ, ನಿಮ್ಗೆ ನೆನಪಿದ್ರೆ ರೇಟೆಡ್ ಪವರ್ ಆಫ್ ಅ ಬಲ್ಬ್ ಈಸ್ ಈಕ್ವಲ್ಸ್ ಟು ವೋಲ್ಟೇಜ್ ಸ್ಕ್ವೇರ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಅಂತ ನಾವು ಫಾರ್ಮುಲಾ ಹಚ್ತೀವಿ. ನಾವು ಅವಾಗ ಹೇಳಿದ್ವಿ ನಿಮ್ಗೆ, ಒಂದು ಬಲ್ಬ್ಗೆ ಸಮಥಿಂಗ್ ಕಾಲ್ಡ್ ಆಸ್ ರೇಟೆಡ್ ಪವರ್, ರೇಟೆಡ್ ವೋಲ್ಟೇಜ್ ಅಂತ ಇರ್ತೈತಿ. ಅಂದ್ರೆ ಏನರ್ಥ, ಈಗ ಲೈಕ್ ಇಂಡಿಯಾದೊಳಗೆ 60 ವ್ಯಾಟ್ ಬಲ್ಬ್ ಅಂತಾರಲ್ಲ ಅವರು, ಈ ಬಲ್ಬು 60 ವ್ಯಾಟ್ ಪವರ್ ಕನ್ಸ್ಯೂಮ್ ಮಾಡ್ತೈತಿ ವೆನ್ ಇಟ್ ಗೆಟ್ಸ್ 220 ವೋಲ್ಟ್ ಪೊಟೆನ್ಷಿಯಲ್. ಅದು ಅಮೇರಿಕಾದೊಳಗೆ 60 ವ್ಯಾಟ್ ಬಲ್ಬ್ ಇಟ್ ಗಿವ್ಸ್ 60 ವ್ಯಾಟ್ ಅಥವಾ ಇಟ್ ಯೂಸಸ್ ಆರ್ ಡಿಸಿಪೇಟ್ಸ್ 60 ವ್ಯಾಟ್ ಪವರ್ ವೆನ್ ಇಟ್ ಗೆಟ್ಸ್ 110 ವೋಲ್ಟ್ ಪೊಟೆನ್ಷಿಯಲ್. ಈಗ ಒಟ್ಟು ಏನಂದ್ರೆ ಇಂಡಿಯಾದಾಗ ಯೂಸ್ ಮಾಡಲಿ ಅಮೇರಿಕಾದಾಗ ಯೂಸ್ ಮಾಡಲಿ, ಆ ಬಲ್ಬದ ಪವರ್ ಸೇಮ್ ಐತಿ, ಲೆಫ್ಟ್ ಹ್ಯಾಂಡ್ ಸೈಡ್ ಸೇಮ್ ಐತಿ. ಈ ಫಾರ್ಮುಲಾ ಫೋಕಸ್ ಆನ್ ದಿಸ್ ಫಾರ್ಮುಲಾ, ಪವರ್ ಈಸ್ ಈಕ್ವಲ್ಸ್ ಟು V²/R. ದ ಲೆಫ್ಟ್ ಹ್ಯಾಂಡ್ ಸೈಡ್ ಪಾರ್ಟ್ ಆಫ್ ದ ಫಾರ್ಮುಲಾ ಈಸ್ ಸೇಮ್. ಅದಕ್ಕೆ ನಾವೇನು ಮಾಡ್ಬೋದು, ರೈಟ್ ಹ್ಯಾಂಡ್ ಸೈಡ್ ಪಾರ್ಟನ್ನು ಇಂಡಿಯಾದ್ದು ಅಮೇರಿಕಾದ್ದು ಎರಡನ್ನೂ ಇಕ್ವೇಟ್ ಮಾಡಿಬಿಡೋಣ. ಹೆಂಗೆ ಅಂತ ಹೇಳ್ತೀನಿ ನೋಡ್ರಿ, ಲಕ್ಷ ಕೊಡ್ರಿ. V²/R ಇಂಡಿಯಾದ್ದು ಈಸ್ ಈಕ್ವಲ್ಸ್ ಟು V²/R USA. ಹೆಂಗೆ ಇದು ಕ್ಯಾಲ್ಕುಲೇಷನ್ ಮಾಡೋದು ಇಲ್ಲಿ ನೋಡ್ರಿ, ಈಗ ಹೇಳ್ತೀನಿ. ಸೊ V²/R ಇಂಡಿಯಾದಂದ್ರೆ ಏನು, ಇಂಡಿಯಾದೊಳಗೆ ವೋಲ್ಟೇಜ್ ಎಷ್ಟೈತಿ, ಎರಡು ಕಡೆ ಪವರ್ ಸೇಮ್ ಇದ್ದದಕ್ಕೆ ವಿ ಕ್ಯಾನ್ ಇಕ್ವೇಟ್. ಇಂಡಿಯಾದಾಗ ವೋಲ್ಟೇಜ್ ಎಷ್ಟು ಕೊಟ್ಟಾರ ಈಗ ಅವರು 220, ಹೌದಾ? ಸೊ 220 V² ಐತಲ್ಲ ಇಂಟು 220 ಡಿವೈಡೆಡ್ ಬೈ V²/, ಫಾರ್ಮುಲಾ ಏನೈತಿ ರೆಸಿಸ್ಟೆನ್ಸ್ R, ಇದು ಎಲ್ಲಿ ರೆಸಿಸ್ಟೆನ್ಸ್ ಇದು ಇಂಡಿಯಾದ. ದಟ್ ಈಸ್ ಈಕ್ವಲ್ಸ್ ಟು ಅಮೇರಿಕಾದೊಳಗೆ ಪೊಟೆನ್ಷಿಯಲ್ ಐತಿ 110. ಸೊ 110 ಸ್ಕ್ವೇರ್ ಮಾಡಿದರೆ 110 ಇಂಟು 110 ಆಯ್ತು, ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಇನ್ USA. ನಮಗೆ ಬೇಕಾಗಿದ್ದ ರೆಸಿಸ್ಟೆನ್ಸ್ ಇನ್ USA. ಸೊ ಈಗೇನಾಗ್ತೈತೆ ಅಂದರೆ 110 1 110 2 ಸಿಮಿಲರ್ಲಿ ಈ ಕಡೆ ಹಿಂಗಾತಂದ್ರೆ, ಸೊ ನೀವೀಗ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಈ ರೆಸಿಸ್ಟೆನ್ಸ್ ಆಫ್ ಇಂಡಿಯಾ ಆ ಕಡೆ ತೊಗೊಂಡು ಹೋಗಿ ಈ ರೀತಿ ನೀವು ಮಾಡಿದ್ರಿ ಅಂದರೆ USA ಈ ಕಡೆ ಹೆಂಗೆ ಮಾಡಿದ್ರೆ ಅವಾಗ ಏನಾಗ್ತೈತಿ, ರೆಸಿಸ್ಟೆನ್ಸ್ ರಿಕ್ವೈರ್ಡ್ ಇನ್ USA ಟು ಗೆಟ್ ದ ಸೇಮ್ ಪವರ್ ವಿಲ್ ಬಿ ರೆಸಿಸ್ಟೆನ್ಸ್ ವಿಚ್ ಈಸ್ ಪ್ರೆಸೆಂಟ್ ಇನ್ ಇಂಡಿಯಾ ಡಿವೈಡ್ ಬೈ ಇಲ್ಲೇ 2 ಇಂಟು 2 ಇದು 4 ಆಗಿರ್ತೈತಿ. ಸೊ ಆನ್ಸರ್ ಈಸ್ R/4 ಆಪ್ಷನ್ ಎ. ಸೊ if you are clear with this question, we'll move on to the next one. 12 questions ಆದವು. ಸೊ 13th, a battery of 6 volt is connected to the terminals of a 3 meter long wire of uniform thickness and resistance of the order of 100 ohm. ಒಂದು ಬ್ಯಾಟ್ರಿ ಐತಂತ 6 ವೋಲ್ಟದ್ದು, ಅದನ್ನು ತೊಗೊಂಡು ಹೋಗಿ 3 ಮೀಟರ್ ಲಾಂಗ್ ವೈಯರಿಗೆ ಕನೆಕ್ಟ್ ಮಾಡ್ಯಾರ. 3 ಮೀಟರ್ ಉದ್ದನ ವೈಯರಿಗೆ 6 ವೋಲ್ಟ್ ಪೊಟೆನ್ಷಿಯಲ್ದು ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡ್ಯಾರ. ಯೂನಿಫಾರ್ಮ್ ಥಿಕ್ನೆಸ್ ಐತಂತ, ಆ ವೈಯರ್ದು ರೆಸಿಸ್ಟೆನ್ಸ್ ಐತಿ 100 ಓಮ್. ದ ಡಿಫರೆನ್ಸ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಸಪರೇಟೆಡ್ ಬೈ 50 ಸೆಂಟಿಮೀಟರ್ ಆನ್ ದ ವೈಯರ್ ವಿಲ್ ಬಿ ಅಂತ ಕೇಳ್ಯಾರ. ಅಂದ್ರೆ ಆ ವೈಯರ್ ಮೇಲೆ 2 ಪಾಯಿಂಟ್ ಮಾರ್ಕ್ ಮಾಡಿ 50 ಸೆಂಟಿಮೀಟರ್ ದೂರ ಅದಾವಂತ, ಅವು ಎರಡು ನೋಡು ಪೊಟೆನ್ಷಿಯಲ್ ಡಿಫರೆನ್ಸ್ ಕೇಳ್ಯಾರ. ಸೊ ಇದನ್ನು ಸಾಲ್ವ್ ಮಾಡೋಕ್ಕೆ ನಾನು ನಿಮ್ಗೊಂದು ಹಿಂಟ್ ಏನು ಹೇಳ್ಬೋದು ಅಂದ್ರೆ, ಪೊಟೆನ್ಷಿಯೋಮೀಟರ್ ಅಂತ ಒಂದು ಲಾಸ್ಟಿಗೆ ಕನ್ಸೆಪ್ಟ್ ಇತ್ತು ಈ ಚಾಪ್ಟರ್ನೊಳಗೆ, ಅದನ್ನಾರ ಯೂಸ್ ಮಾಡ್ಕೊರಿ. ಅಥವಾ ಇಫ್ ಯು ಹ್ಯಾವ್ ದ ನಾಲೆಜ್ ಆಫ್ ಸಮಥಿಂಗ್ ಕಾಲ್ಡ್ ಆಸ್ ಪೊಟೆನ್ಷಿಯಲ್ ಡ್ರಾಪ್ ಅಂತ ನಾವು ಡಿಸ್ಕಸ್ ಮಾಡಿದ್ವಿ.
ಪೊಟೆನ್ಷಿಯಲ್ ಡ್ರಾಪ್ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಯು ಕ್ಯಾನ್ ಆಲ್ಸೋ ಯೂಸ್ ದ್ಯಾಟ್ ಒನ್. ಓಕೆ, ಟ್ರೈ ಮಾಡಿರಿ ಇದನ್ನು. So, if you are ready with the answer must be option A, 1 volt. Okay, option A, 1 volt ಆನ್ಸರ್ ಬರ್ಬೇಕು. ಹೆಂಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಸಿಂಪಲ್ ಐತಿ, ಸ್ವಲ್ಪ ಗ್ಯಾಪ್ ಆಗಿದ್ದಕ್ಕೆ ಪಟ್ ಅಂತ ಹೇಳಿ ಅದು ತಲೆಗೆ ಬಂದಿತ್ತಿಲ್ಲ ಗೊತ್ತಿಲ್ಲ, ಅಥವಾ ರೀಸೆಂಟಾಗಿ ಯಾರು ನೀವು ಕರೆಂಟ್ ಎಲೆಕ್ಟ್ರಿಸಿಟಿದು ಕ್ವಶನ್ಸ್ ಸಾಲ್ವ್ ಮಾಡಿದರೆ ಯು ಕುಡ್ ಹ್ಯಾವ್ ಸಾಲ್ವ್ಡ್ ಇಟ್. ಸೊ ಈಗ ನೋಡ್ರಿ, ಒಂದು ವಯರ್ ಎಷ್ಟು ಲೆಂತ್ ಇದ್ರದ್ದು 3 ಮೀಟರ್, ಹೌದಾ? ಸೊ ಈ ವಯರನ್ನು ಏನು ಮಾಡ್ಯಾರ, ಕನೆಕ್ಟ್ ಮಾಡ್ಯಾರ ಒಂದು ಬ್ಯಾಟ್ರಿಗೆ ಆಫ್ ಪೊಟೆನ್ಷಿಯಲ್ 6 ವೋಲ್ಟ್. ಸೊ ನಾನು ನಿಮ್ಗೆ ಈ 6 ವೋಲ್ಟ್ದು ಮೀನಿಂಗ್ ಹೇಳಿದ್ದೆ. ಏನಂದ್ರೆ 6 ವೋಲ್ಟ್ ಹಿಯರ್ ಈಸ್ ನಥಿಂಗ್ ಬಟ್ 6 ಜೋಲ್ ಪರ್ ಕೂಲಮ್. ನಿಮ್ಗೆ ನೆನಪಿದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಈಕ್ವಲ್ಸ್ ಟು ವರ್ಕ್ ಡನ್ ಡಿವೈಡೆಡ್ ಬೈ ಚಾರ್ಜ್ ಅಂತ ಫಾರ್ಮುಲಾ ಬರ್ತೈತಿ. ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ದ ಚಾರ್ಜ್ ಅಂತ ಹೇಳಿ. ಇದ್ರ ಮೀನಿಂಗ್ ಏನಂದ್ರೆ, ಈ ಬ್ಯಾಟರಿ ಏನು ಮಾಡ್ತೈತಿ, ಇಲ್ಲೇ ಈ ಸರ್ಕಿಟ್ನೊಳಗೆ ಹೋಗುವಂತಹ ಪ್ರತಿಯೊಂದು 1 ಕೂಲಮ್ ಚಾರ್ಜ್ಗೆ, ಫಾರ್ ಎವ್ರಿ 1 ಕೂಲಮ್ ಚಾರ್ಜ್ ಇಟ್ ಸಪ್ಲೈಸ್ 6 ಜೋಲ್ ಆಫ್ ಎನರ್ಜಿ. 6 ವೋಲ್ಟ್ ಎದಕ್ಕೆ ಸಪ್ಲೈ ಮಾಡ್ತದೆ ಎನರ್ಜಿ? ಆ ಎನರ್ಜಿ ತೊಗೊಂಡು ಏನು ಮಾಡ್ಬೇಕಂದ್ರೆ, ವೆನ್ ದ್ಯಾಟ್ 1 ಕೂಲಮ್ ಚಾರ್ಜ್ ಸ್ಟಾರ್ಟ್ಸ್ ಪಾಸಿಂಗ್ ಥ್ರೂ ದ ವೈರ್, ಇಟ್ ನೀಡ್ಸ್ ಎನರ್ಜಿ ಟು ಓವರ್ಕಮ್ ದ ರೆಸಿಸ್ಟೆನ್ಸ್. ಹೌದಿಲ್ರಿ, ವೈರ್ದ ರೆಸಿಸ್ಟೆನ್ಸ್ ಓವರ್ಕಮ್ ಮಾಡೋಕ್ಕೆ. ಸೊ ಈಗ ಟು ಓವರ್ಕಮ್ ದ ರೆಸಿಸ್ಟೆನ್ಸ್ ಆಫ್ ದ 3 ಮೀಟರ್ ವೈರ್ ಎಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್, ಎಷ್ಟು ಪೊಟೆನ್ಷಿಯಲ್ ಅವೈಲಬಲ್ ಐತಿ? 6 ವೋಲ್ಟ್. So every 1 coulomb charge has 6 volt potential to overcome the resistance of 3 meter wire. ಹಂಗಂದ್ರೆ ಫಾರ್ ಎವ್ರಿ 1 ಮೀಟರ್ ಎಷ್ಟು ಪೊಟೆನ್ಷಿಯಲ್ ಅವೈಲಬಲ್ ಐತಿ? 3 ಮೀಟರನ್ನು ರೆಸಿಸ್ಟೆನ್ಸ್ ಓವರ್ಕಮ್ ಮಾಡೋಕೆ 6 ವೋಲ್ಟ್ ಅವೈಲಬಲ್ ಐತಿ. ಅಂದ್ರೆ ಹೌ ಮಚ್ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅವೈಲಬಲ್ ಫಾರ್ 1 ಮೀಟರ್ ಈಚ್? ಅಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ 2 ವೋಲ್ಟ್ ಇಲ್ಲೇ ಫಾರ್ ದ ಫಸ್ಟ್ 1 ಮೀಟರ್. ನೆಕ್ಸ್ಟ್ 1 ಮೀಟರಿಗೆ ಓಕೆ 2 ವೋಲ್ಟ್, ಸರಿ ಆಗಲಿಲ್ಲದ ಅಲ್ಲಿ ಬರ್ದಿದ್ದು, ಮತ್ತು 2 ವೋಲ್ಟ್. ಹಿಂಗೆ ಅಂದ್ರೆ ದಟ್ ಮೀನ್ಸ್ ಇಲ್ಲಿ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದರೆ ಜನರಲಿ ಇದನ್ನು 5 ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಟೋಟಲ್ ಪೊಟೆನ್ಷಿಯಲ್ ಅವೈಲಬಲ್ ಡಿವೈಡೆಡ್ ಬೈ ಲೆಂತ್ ಆಫ್ ದ ವೈರ್. ಸೊ ಟೋಟಲ್ ಪೊಟೆನ್ಷಿಯಲ್ ಅವೈಲಬಲ್ ಈಸ್ 6 ಡಿವೈಡೆಡ್ ಬೈ ಲೆಂತ್ ಆಫ್ ದ ವೈರ್ ಈಸ್ 3. ಸೊ ದಟ್ ಮೀನ್ಸ್ ವಿ ಆರ್ ಗೆಟಿಂಗ್ 2 ವೋಲ್ಟ್ ಪೊಟೆನ್ಷಿಯಲ್ ಡ್ರಾಪ್ ಆರ್ 2 ವೋಲ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಫಾರ್ ಎವ್ರಿ 1 ಮೀಟರ್. ಸೊ ಟೋಟಲಿ ಈ ವೈರ್ ಐತಿ ಎಷ್ಟು ಹೇಳ್ರಿ? 3 ಮೀಟರ್. ಅವರು ಕ್ವಶನ್ ನಮಗೆ ಏನು ಕೇಳಾಕತ್ತಾರ ಅಂದ್ರೆ, ಇದರೊಳಗೆ 2 ಪಾಯಿಂಟ್ ಮಾರ್ಕ್ ಮಾಡ್ಯಾರ ಅವ್ರು. ಪಾಯಿಂಟ್ ಎ, ಇನ್ನೊಂದು ಪಾಯಿಂಟ್ ಬಿ. ಇವು ಎರಡು ಡಿಸ್ಟೆನ್ಸ್ ಎಷ್ಟೈತೆ ಗೊತ್ತೇನ? ಇಟ್ಸ್ ಓನ್ಲಿ 50 ಸೆಂಟಿಮೀಟರ್. ಸೊ 50 ಸೆಂಟಿಮೀಟರ್ ಕರೆಸ್ಪಾಂಡ್ಸ್ ಟು ಮೀಟರ್ನೊಳಗೆ ನಾವು ಕನ್ವರ್ಟ್ ಮಾಡಿದರೆ ಇಟ್ ಈಸ್ 0.5 ಮೀಟರ್. ವೇರ್ ಆಸ್ ಹಿಯರ್ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ 2 ವೋಲ್ಟ್ ಫಾರ್ ಎವ್ರಿ 1 ಮೀಟರ್. ಸೊ ಹಾಫ್ ಮೀಟರಿಗೆ ಅಂದರೆ half of that, so answer is 1 volt is the potential difference between the 2 points which are separated by a distance of 50 centimeter. Okay, next question. The length and area of cross section of a conductor are doubled. ಅಂದರೆ ಒಂದು ಕಂಡಕ್ಟರ್ ಒಂದು ವೈರ್ ತೊಗೊಂಡು ಅದರದ್ದು ಲೆಂತು ಹಾಗೂ ಕ್ರಾಸ್ ಸೆಕ್ಷನ್ ಎರಡನ್ನೂ ಡಬಲ್ ಮಾಡ್ಯಾರ. ವಾಟ್ ಹ್ಯಾಪನ್ಸ್ ಟು ಇಟ್ಸ್ ರೆಸಿಸ್ಟೆನ್ಸ್? ಅದರದ್ದು ರೆಸಿಸ್ಟೆನ್ಸಿಗೆ ಏನಾಗ್ತೈತಿ ಅಂತ ಕೇಳ್ತಾರೆ. ಓಕೆ, ಟ್ರೈ ಮಾಡಿರಿ. ಓಕೆ, ದಿಸ್ ಇಸ್ ಸಿಂಪಲ್. ಆನ್ಸರ್ ನೀವು ಮಾಡಿದ್ರೆ ಆನ್ಸರ್ ಈಸ್ ಆಪ್ಷನ್ ಬಿ, ಅನ್ಚೇಂಜ್ಡ್. ಹೆಂಗೆ ಅಂದ್ರೆ ನಮ್ಗೆ ಗೊತ್ತಾ, ರೆಸಿಸ್ಟೆನ್ಸ್ ಈಸ್ ಈಕ್ವಲ್ಸ್ ಟು ರೋ ಎಲ್ ಬೈ ಎ. ಸೊ ಲೆಂತ್ನು ಇವರು ಡಬಲ್ ಮಾಡ್ತಾರೆ ಅಂದರೆ 2L ಆಗ್ತೈತಿ, ಏರಿಯಾನು ಡಬಲ್ ಮಾಡ್ತಾರೆ ಅಂದರೆ 2A ಆಗ್ತೈತಿ. ಅಂದರೆ 2 ಕ್ಯಾನ್ಸಲ್ ಆಗಿ ವಾಪಸ್ ಅದು ರೋ ಎಲ್ ಬೈ ಎನ ಉಳಿತೈತಿ. ಸೊ ರೆಸಿಸ್ಟೆನ್ಸ್ ಡಸ್ ನಾಟ್ ಚೇಂಜ್. ಅಕಸ್ಮಾತ್ ಇದ ಕ್ವಶನ್ ಒಳಗೆ ಅವ್ರು ಹಿಂಗೆ ಹೇಳಿದ್ರು ಅಂತಿಕೋರಿ, ದ ಲೆಂತ್ ಆಫ್ ದ ಕಂಡಕ್ಟರ್ ಈಸ್ ಡಬಲ್ಡ್,
ನೋಡ್ರಿ ಒಂದು ಸೆಕೆಂಡ್, ಒಂದು ನಿಮಿಷ. ಲೆಂತ್ನ ಡಬಲ್ ಮಾಡೀವಿ ಅಂದ್ರೆ 2L ಆತು. ಕ್ರಾಸ್ ಸೆಕ್ಷನ್ ಡಬಲ್ ಮಾಡೋ ಬದಲಿ ರೇಡಿಯಸ್ ಡಬಲ್ ಮಾಡ್ಯಾರ ಅಂತ ತಿಕ್ಕೋರಿಗೆ ಹಂಗೆ ಹೇಳ್ಬಿಡ್ತಾರೆ ಒಂದು ಕ್ವಶನ್ನಾಗ. ರೇಡಿಯಸ್ ಡಬಲ್ ಮಾಡಿದ್ರೆ ಈಗ ಒಂದು ಫಾರ್ಮುಲಾ ಐತೆ ನಮ್ಮ ಕಡೆ, ಏರಿಯಾ ಆಫ್ ದ ವೈರ್ ಈಸ್ πr², ಬಿಕಾಸ್ ಸರ್ಕ್ಯುಲರ್ ಕ್ರಾಸ್ ಸೆಕ್ಷನ್ ಇರ್ತದೆ ಅದು. ವೆನ್ ಯು ಇನ್ಕ್ರೀಸ್ ದ ರೇಡಿಯಸ್, ಇದ ಸೇಮ್ ಆನ್ಸರ್ ಅನ್ಚೇಂಜ್ ಅನ್ನಕ್ಕೆ ಬರೋಂಗಿಲ್ಲ. ಬಿಕಾಸ್ ರೇಡಿಯಸ್ ಡಬಲ್ ಮಾಡ್ಯಾರಂದ್ರೆ ಏರಿಯಾ 4A ಆಗ್ತೈತೆ ಅವಾಗ, ಬಿಕಾಸ್ ರೇಡಿಯಸ್ ಸ್ಕ್ವೇರ್ ಆಗ್ತೈತಲ್ಲ, ಅವಾಗ ಫೈನಲ್ ಆನ್ಸರ್ ವಿಲ್ ಬಿ ದ ರೆಸಿಸ್ಟೆನ್ಸ್ ಈಸ್ ಹಾಲ್ಡ್ ಆ ಕೇಸ್ನೊಳಗೆ. ಬಟ್ ಈ ಕೇಸ್ನೊಳಗೆ ಲೆಂತ್ ಮತ್ತು ಏರಿಯಾ ಜಸ್ಟ್ ಡಬಲ್ ಮಾಡ್ಯಾರ, ರೇಡಿಯಸ್ ಅವ್ರು ಟಚ್ ಮಾಡಿಲ್ಲ, ರೇಡಿಯಸ್ ಬಗ್ಗೆ ಅವ್ರು ಮೆನ್ಷನ್ ಮಾಡಿಲ್ಲ ಅಂದ್ರೆ ಆನ್ಸರ್ ಈಸ್ ಅನ್ಚೇಂಜ್ಡ್. ನೆಕ್ಸ್ಟ್ ಒನ್, G1, G2, G3 are the conductances of 3 conductors. When they are joined in series, their equivalent conductance will be. ಈಗ ನೀವು ಇದರ ಟೈಪ್ ಆಫ್ ಕ್ವಶನ್ ರೆಸಿಸ್ಟೆನ್ಸ್ ಬಗ್ಗೆ ಸಾಲ್ವ್ ಮಾಡಿರಿ. ಈಗ R1, R2, R3 ಆರ್ ದ 3 ರೆಸಿಸ್ಟರ್ಸ್ ಇನ್ ಸೀರೀಸ್, ವಾಟ್ ಈಸ್ ದೇರ್ ಇಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಅಂತ ಕೇಳಿದ್ರೆ R1 + R2 + R3 ಅಂತ ಬರಿತೀವಿ ನಾವು. ಬಟ್ ಈ ಕ್ವಶನ್ ಒಳಗೆ ಅವರು ಕಂಡಕ್ಟನ್ಸಸ್ ಕೇಳಾಕತ್ತಾರೆ. ಸೊ ಕೇರ್ಫುಲಿ ಆರಾಮಾಗಿ ವಿಚಾರ ಮಾಡಿ ಸಾಲ್ವ್ ಮಾಡಿರಿ. ಒಂದು ಹಿಂಟ್ ಏನಂದರೆ ರೆಸಿಸ್ಟೆನ್ಸ್ ಆ್ಯಂಡ್ ಕಂಡಕ್ಟನ್ಸ್ ಆರ್ ರೆಸಿಪ್ರೋಕಲ್ ಆಫ್ ಈಚ್ ಅದರ್. ಓಕೆ, ಟ್ರೈ ಮಾಡಿರಿ ಇದನ್ನು. ಓಕೆ, ಸೊ ಹೋಪ್ಫುಲಿ ಇಫ್ ಯು ಆರ್ ರೆಡಿ ವಿತ್ ದ ಆನ್ಸರ್ ಈಸ್ ಆಪ್ಷನ್ ಡಿ, ಗಿವನ್ ಬೈ ಸಮ್ ಅದರ್ ರಿಲೇಷನ್. ಯಾಕೆಂದ್ರೆ ಈಗ ಹಂಗೆ ಸರ್ ಒಂದಿಷ್ಟು ಮಂದಿಗೆ ಆಪ್ಷನ್ ಬಿ ಬಂದಿರಬಹುದು, ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ ಅವ್ರು. ಹೆಂಗಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೋಡ್ರಿ ಸರ್, ಈಗ 3 ರೆಸಿಸ್ಟೆನ್ಸಸ್ ಇದ್ವು ಅಂದ್ರೆ ನಾವು ಹಿಂಗೆ ಬರಿತೀವಿ ರೀ, R1 + R2 + R3, ಹೌದಾ? ಇಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಇತ್ತಂದ್ರೆ ಅದ. ಮತ್ತೀಗ ಕನೆಕ್ಟನ್ಸ್ ಕೇಳಾಗತ್ತಾರಲ್ಲ, ಸೊ ಕನೆಕ್ಟನ್ಸ್ ಕೇಳಾಗತ್ತಾರ ಅಂದ್ರೆ ಏನು ಗೊತ್ತಾನ ಸರ್, ರೆಸಿಸ್ಟೆನ್ಸನ್ನು ನಾವು ರೆಸಿಪ್ರೋಕಲ್ ಮಾಡಿ ಬರೆದು ಬಿಡ್ತೀವಪ್ಪ. ಸೊ ಅದು 1/G1 + 1/G2 + 1/G3 ಅಂದ್ರೆ ಹಿಂಗೆ ಮಾಡಿರ್ಬಹುದು ಯಾರು ಅಕಸ್ಮಾತ್. ಶಾಣೆ ದೂರಲ್ರಿ, ಭಾಳ ಮಂದಿ ಶಾಣೆ ಅದಾರ, ಸೊ ಅವ್ರು ಬೇರೆ ಟೈಪ್ ಮಾಡಿರ್ತಾರೆ, ಹಿಂಗೆ ಅನಿಸ್ಬಿಡ್ತೈತಿ ಈಗ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಇಲ್ಲೇ RS ಇದೆ, ಹೌದಾ? ಇದನ್ನು ರೆಸಿಪ್ರೋಕಲ್ ಮಾಡ್ತೀವಿ ಇಲ್ಲ ನಾವೀಗ ಲೆಫ್ಟ್ ಹ್ಯಾಂಡ್ ಸೈಡ್ನಾಗಿಂದ ಇಕ್ವಿವೆಲೆಂಟ್ ರೆಸಿಸ್ಟೆನ್ಸ್, ಇದನ್ನು ರೆಸಿಪ್ರೋಕಲ್ ಮಾಡಿದ್ರೆ ಅದು ಗೊತ್ತಾನಿಗದ ಇಕ್ವಿವೆಲೆಂಟ್ ಕಂಡಕ್ಟನ್ಸ್ ಇನ್ ಸೀರೀಸ್ ಅಂತ ಆಗ್ತೈತಿ. ಈಗ ಅದು 1/GS ಅಂತ ಆಗ್ತೈತಿ, ಹೌದಾ? ಈಗ ಅವರು ಕ್ವಶನ್ ಕೇಳಿದ್ದು 1/GS ಅಂತ ಕೇಳಿಲ್ಲ, ಏನು ಕೇಳ ಹೇಳ್ರಿ, GS ಕೇಳಿರ್ತಾರೆ ಅವರು. ಈಗ ನೀವು ಇದೇ ಫೈನಲ್ ಫಾರ್ಮುಲಾ ಅಂತ ಏನಾರ ಅಕಸ್ಮಾತ್ ಯಾರು ಮಾಡ್ಕೊಂಡಿದ್ರ ಅವ್ರಿಗೆ ಹೇಳಾಕತ್ತೀನಿ ನಾನು. ಏನಾತಂದ್ರೆ ಅವ್ರಿಗೆ GS ಬೇಕು, ಹಂಗೆ ರೆಸಿಪ್ರೋಕಲ್ ತೊಗೊಂಡ್ಬಿಡ್ರಿ ಸರ್. ಇದು 1/GS ಇದ್ದು GS ಆಗ್ಬಿಡ್ತೈತೆ ಮ್ಯಾಲೆ ಹೋಗಿ, ಇವಿಷ್ಟು ಹಿಂಗೆ ಹೋಗ್ಬಿಡ್ತಾವೆ, ಹಂಗೆ ಮಾಡೋಕ್ಕೆ ಬರೋಂಗಿಲ್ಲಲ್ಲ. ಈಗ ಲೈಕ್ ಇಲ್ಲಿ ನೋಡ್ರಿ, ಈ ಪೋರ್ಷನ್ ಕಡೆ ನೀವು ಫೋಕಸ್ ಮಾಡಿರಿ. ಇಫ್ 1/GS = 1/G1 + 1/G2 + 1/G3, ನಿಮ್ಗೆ GS ಬೇಕಂದ್ರೆ ಇಲ್ಲೇ ರೈಟ್ ಹ್ಯಾಂಡ್ ಸೈಡ್ನೊಳಗೆ ನೀವು LCM ತೆಗಿಬೇಕು. ಅವಾಗ ಏನಾಗುತ್ತೆ ಗೊತ್ತನ್ನೋದು. ಈಗ ನೋಡ್ರಿ ಒಂದು ನಿಮಿಷ ಕ್ಯಾಲ್ಕುಲೇಷನ್ ಮಾಡಿಬಿಡೋಣ, ಇದು ಗೊತ್ತಾಗಿರುತ್ತೆ ನಿಮ್ಗೆ ಅಂದ್ರೂ ಒಂದು ಸರ್ತಿ. ಸೊ 1/GS ತೊಗೊಂಡ್ರೆ ರೆಸಿಪ್ರೋಕಲ್ ಇಲ್ಲಿ ಈ ಕಡೆ ನಾವು ತೊಗೊಳ್ಳೋಕ್ಕಿಂತ ಮೊದಲು ಈ ಕಡೆ LCM ನಾವು ತಗೊಂಡ್ರೆ ಅದು G1, G2, G3 ಡಿನಾಮಿನೇಟರ್ನಾಗ ಬಂದು ನ್ಯೂಮರೇಟರ್ನೊಳಗೆ G2, G3 + G3, G1 + G1, G2 ಅಂತ ಬರುತ್ತೆ. ಈಗಿದ್ದ ರೆಸಿಪ್ರೋಕಲ್ ನಾವು ತೊಗೊಂಡ್ರೆ ಫೈನಲ್ ಆನ್ಸರ್ ನಮಗೆ GS = G1, G2, G3 / G1, G2 + G2, G3 + G3, G1. ಐದು ಸರ್, ಇದು ಆಪ್ಷನ್ ಸಿ ಒಳಗೆ ಇಲ್ಲದು ಡಿನಾಮಿನೇಟರ್ ಚೇಂಜ್ ಐತಿ ಅಲ್ಲ, ನಿಮ್ಗೆ ಗೊತ್ತಾಗಿರ್ತೈತಿ, ಹಂಗೆ ಹೇಳಾಗತ್ತೀನಿ. ಸೊ ಆನ್ಸರ್ ಈಸ್ ಆಪ್ಷನ್ ಡಿ, ವಿಚ್ ಇಸ್ ಗಿವನ್ ಬೈ ಸಮ್ ಅದರ್ ರಿಲೇಷನ್, ಹೌದಾ? ಸೊ ಮೂವಿಂಗ್ ಆನ್ ಟು ನೆಕ್ಸ್ಟ್ ಕ್ವಶನ್. The resistance of hot tungsten filament is about 10 times the cold resistance. What will be the resistance of 100 watt
ಆ್ಯಂಡ್ 200 ವೋಲ್ಟ್ ಲ್ಯಾಂಪ್ ವೆನ್ ನಾಟ್ ಇನ್ ಯೂಸ್. ಏನು ಹಿಂಗಂದ್ರೆ ಇದು ಏನಂತ ಹೇಳಿ ನಾನು ಕ್ವಶನ್ ಚೆಂದಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ಇದ್ರಾಗ ಏನು ಟ್ರಿಕ್ ಉಳಿಯಂಗಿಲ್ಲ, ನೀವು ವಿಚಾರ ಮಾಡೋದು. ಓಕೆ, ಆ ಟೈಪ್ ಐತಿ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ. ಫಸ್ಟ್ ಟ್ರೈ ಮಾಡಿರಿ ನೀವು, ಪಾಸ್ ಮಾಡಿ ಆಪ್ಷನ್ಸ್ ಬರ್ಕೊಂಡು. ಓಕೆ, ಹೋಪ್ಫುಲಿ ಯು ಆರ್ ರೆಡಿ ವಿತ್ ದಿ ಆನ್ಸರ್ ಅಂತ ಅಂದ್ಕೊಂಡ್ರೆ ನೀವು ಸಾಲ್ವ್ ಮಾಡಿದ್ರೆ ಆನ್ಸರ್ ಮಸ್ಟ್ ಬಿ ಆಪ್ಷನ್ ಸಿ 40 ಓಮ್. ಹೆಂಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಅವ್ರು ಏನು ಹೇಳಾಕತ್ತಾರ, ಹಾಟ್ ಟಂಗ್ಸ್ಟನ್ ಫಿಲಮೆಂಟ್ ಅಂದ್ರೆ ಒಂದು ಬಲ್ಬ್ ಅನ್ಕೋರಿ, ಅದ್ರದ್ದು ರೆಸಿಸ್ಟೆನ್ಸು 10 ಟೈಮ್ಸ್ ದ ಕೋಲ್ಡ್ ರೆಸಿಸ್ಟೆನ್ಸ್ ಅಂತ. ಏನು ಹಂಗಂದ್ರೆ ಕೋಲ್ಡ್ ರೆಸಿಸ್ಟೆನ್ಸ್ ಅಂದ್ರೆ ಈಗ ಲೈಕ್ ನೋಡ್ರಿ, ಇದು ಇದು ಒಂದು ಬಲ್ಬ್ ಅಂತಿಕೋರಿ ಈಗ ಹಿಂಗೆ. ಈ ಬಲ್ಬ್ ಅವ್ರು ಏನು ಹೇಳಾಕತ್ತಾರಂದ್ರೆ, ಇದು ಹಾಟ್ ಇದ್ದಾಗ ಇದ್ರದ್ದು ರೆಸಿಸ್ಟೆನ್ಸು ಇದೇ ಬಲ್ಬ್ ಕೋಲ್ಡ್ ಇದ್ದಾಗ ಎಷ್ಟು ರೆಸಿಸ್ಟೆನ್ಸ್ ಇರ್ತದಲ್ಲ ಅದಕ್ಕಿಂತ 10 ಟೈಮ್ಸ್ ಇರ್ತದಂದ್ರೆ ಅವ್ರೇನು ಹೇಳಕತ್ತಾರ, ರೆಸಿಸ್ಟೆನ್ಸ್ ಆಫ್ ದ ಬಲ್ಬ್ ವೆನ್ ಇಟ್ ಈಸ್ ಹಾಟ್ ಈಸ್ 10 ಟೈಮ್ಸ್ ದ ರೆಸಿಸ್ಟೆನ್ಸ್ ಆಫ್ ದ ಸೇಮ್ ಬಲ್ಬ್ ವೆನ್ ಇಟ್ ಈಸ್ ಕೋಲ್ಡ್. ಕೋಲ್ಡ್ ಅಂದ್ರೆ ಫ್ರಿಜ್ನಾಗ ಇಡ್ಬೇಕನ್ರಿ. ಹಂಗಲ್ಲ, ಕೋಲ್ಡ್ ಅಂದ್ರೇನು, ಯಾವಾಗ ಬಲ್ಬ್ ಯೂಸ್ನೊಳಗಿಲ್ಲ, ವೆನ್ ದ ಬಲ್ಬ್ ಈಸ್ ನಾಟ್ ಇನ್ ಯೂಸ್. ವಿ ನೋ ದ್ಯಾಟ್ ರೆಸಿಸ್ಟೆನ್ಸ್ ಚೇಂಜಸ್ ವಿತ್ ಟೆಂಪರೇಚರ್. ರೆಸಿಸ್ಟೆನ್ಸ್ ಈಸ್ ಕಾನ್ಸ್ಟೆಂಟ್ ಓನ್ಲಿ ವೆನ್ ಟೆಂಪರೇಚರ್ ಈಸ್ ಕಾನ್ಸ್ಟೆಂಟ್. ಸೊ ಟೆಂಪ್ರೇಚರ್ ಜಾಸ್ತಿ ಆಗ್ತಿತ್ತಿಲ್ಲ ರೀ. ಈಗ ಆಬ್ವಿಯಸ್ಲಿ ಒಂದು ಕೆಲಸ ಮಾಡಿರಿ, ಒಂದು ಬಲ್ಬ್ ಹಚ್ಚಿರೆ ಮನ್ಯಾಗ 1 ತಾಸು ಬಿಟ್ಟು ಹೋಗಿ ಅಂದ್ ಕೈ ಹಿಡಿದು ತೆಗಿಬೇಕು, ಬಟ್ಟೆ ಗಿಟ್ಟಿ ಹಿಡಿಯೋಂಗಿಲ್ಲ, ಕೈ ಸುಡ್ತತಿಲ್ಲ ಅವಾಗ. ಸೊ ದಟ್ ಮೀನ್ಸ್ ಟೆಂಪ್ರೇಚರ್ ಜಾಸ್ತಿ ಆಗೈತಿ ಅಂದ್ರೆ ಬಲ್ಬ್ದು ರೆಸಿಸ್ಟೆನ್ಸು ಜಾಸ್ತಿ ಆಗಿರ್ತೈತಿ. ಅವ್ರು ಹೇಳಾಕತ್ತಾರೆ, ರೆಸಿಸ್ಟೆನ್ಸ್ ಆಫ್ ದ ಬಲ್ಬ್ ವೆನ್ ಇಟ್ ಈಸ್ ಹಾಟ್ ಈಸ್ 10 ಟೈಮ್ಸ್ ದ ರೆಸಿಸ್ಟೆನ್ಸ್ ಆಫ್ ದ ಸೇಮ್ ಬಲ್ಬ್ ವೆನ್ ಇಟ್ ಈಸ್ ಕೋಲ್ಡ್. ಇದನ್ನು ತಲೆಯಾಗಿಟ್ಕೊಂಡು ಅವ್ರು ಏನು ಕೇಳಾಕತ್ತಾರ, ವಾಟ್ ವಿಲ್ ಬಿ ದ ರೆಸಿಸ್ಟೆನ್ಸ್ ಆಫ್ ಇದ್ರ ಪವರ್ ಕೊಟ್ಟಾರ ಅವ್ರು ನಮಗೆ. ಬಲ್ಬದ್ದು 100 ವ್ಯಾಟ್ ಅಂತ, 200 ವೋಲ್ಟ್ ಅಂತ. ಇವಕ್ಕೇನ ಅಂತಾರಲ್ಲ ಈಗ ಈ ಪವರ್, ಈ ವೋಲ್ಟೇಜ್ಗೆ ಏನಂತಾರೆ ನೋಡ್ರಿ, ರೇಟೆಡ್ ಪವರ್, ರೇಟೆಡ್ ವೋಲ್ಟೇಜ್ ಅಂತ ಕರೀತಾರೆ. ಅವ್ರು ನಮಗೇನು ಕೇಳಾಕತ್ತಾರ, ವಾಟ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ದ ಬಲ್ಬ್. ಸೊ ಈಗ ನಮಗೆ ಒಂದು ಕಡೆ ಒಂದು ಫಾರ್ಮುಲಾ ಐತಿ, ಏನಂದ್ರೆ ಪವರ್ ರೇಟೆಡ್ ಪವರ್ ಈಸ್ ಈಕ್ವಲ್ಸ್ ಟು ರೇಟೆಡ್ ವೋಲ್ಟೇಜ್ ಸ್ಕ್ವೇರ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್. ಈ ಕ್ವಶನ್ ಒಳಗೆ ನಮ್ಗೆ ಅವರು ರೆಸಿಸ್ಟೆನ್ಸ್ ಕೇಳ್ಯಾರ. ಸೊ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ಸ್ ಟು ಇದು ಈ ಕಡೆ ಮಾಡ್ಕೊಂಡ್ರೆ ವೋಲ್ಟೇಜ್ ಸ್ಕ್ವೇರ್ ಡಿವೈಡೆಡ್ ಬೈ ಪವರ್. ಸೊ ವೋಲ್ಟೇಜ್ ಸ್ಕ್ವೇರ್ ಅಂದರೆ ವೋಲ್ಟೇಜ್ ಎಷ್ಟು ಕೊಟ್ಟಾರ ಈಗ ಅವ್ರು, 200 ಇಂಟು 200 ರೇಟೆಡ್ ವೋಲ್ಟೇಜ್ ಡಿವೈಡೆಡ್ ಬೈ ಪವರ್. ಈ ಕಡೆ ಬಂದು ಪವರ್ ಎಷ್ಟು ಕೊಟ್ಟಾರ, 100. ಸೊ ಇವೆರಡು ಝೀರೋಸ್ ಕ್ಯಾನ್ಸಲ್ ಆಗಿ ರೆಸಿಸ್ಟೆನ್ಸ್ ಈಸ್ 400 ಓಮ್. ಸರ್ ಮತ್ತು 40 ಅಂದ್ರೆ ಇಲ್ರಿ, 40 ಯಾಕೆ ಆಗ್ತದೆ ಹೇಳ್ರಿ. ಈಗ ಅದೇ ಅವ್ರು ನಮಗೆ ಕೇಳಿದ್ದು ರೆಸಿಸ್ಟೆನ್ಸ್ ಆಫ್ ದ ಬಲ್ಬ್ ವೆನ್ ನಾಟ್ ಇನ್ ಯೂಸ್ ಕೇಳ್ಯಾರ. ಅವಾಗ 10 ಈ ಕಡೆ ತೊಗೊಂಡು ಹೋಗ್ತೀವಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದು ರೆಸಿಸ್ಟೆನ್ಸ್ ಆಫ್ ದ ಬಲ್ಬ್ ವೆನ್ ಇಟ್ ಈಸ್ ಹಾಟ್. ಹೆಂಗೆ ಹೇಳ್ತಿರ ಅಂದ್ರೆ, ಮತ್ತು ಈ ವೋಲ್ಟೇಜ್ ಅಪ್ಲೈ ಮಾಡಿದಾಗ ಈ ಪವರ್ ಬಂದಾಗ ಆ ಬಲ್ಬ್ ಯೂಸ್ ಆಗ್ತಿರ್ತೈತಿ, ಯೂಸ್ ಆಗೋಬೇಕಾದ್ರೆ ಅದು ಹಾಟ್ ಇರ್ತೈತಿ. ಸೊ 400 ಓಮ್ ಈಸ್ ರೆಸಿಸ್ಟೆನ್ಸ್ ಆಫ್ ದ ಬಲ್ಬ್ ವೆನ್ ಇಟ್ ಈಸ್ ಹಾಟ್. ಸೊ ಕೋಲ್ಡ್ ಅಂದ್ರೆ ಆಬ್ವಿಯಸ್ಲಿ ಅದಕ್ಕೆ ಡಿವೈಡೆಡ್ ಬೈ 10 ಮಾಡಿದ್ರೆ ಆನ್ಸರ್ ವಿಲ್ ಬಿ 40 ಓಮ್. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 16 ಕ್ವಶನ್ಸ್ ಆದ್ವೀಗ, ಲಾಸ್ಟ್ 4 ಕ್ವಶನ್ಸ್. ಆಲ್ ಬಲ್ಬ್ಸ್ ಇನ್ ಫಿಗರ್ ಬಿಲೋ ಆರ್ ಐಡೆಂಟಿಕಲ್. ಇವು ಬಲ್ಬ್ ಇವು, ಆಮೇಲೆ ಝೂಮ್ ಮಾಡ್ತೀನಿ ಅದನ್ನು. ವಿಚ್ ಬಲ್ಬ್ ಆರ್ ಬಲ್ಬ್ಸ್ ಲೈಟ್ ಆರ್ ಲೈಟ್ಸ್ ಮೋಸ್ಟ್ ಬ್ರೈಟ್ಲಿ. ಏನಿದು ಬ್ರಾಕೆಟ್ನೊಳಗೆ ಎಸ್ ಅಂದ್ರೆ ಈಗ ಒಟ್ಟು 5 ಬಲ್ಬ್ ಅದಾವೆ ಇದು ಸರ್ಕಿಟ್ನೊಳಗೆ. ಅವ್ರು ಹೆಂಗೆ ಕೇಳಾಕತ್ತಾರಂದ್ರೆ, ಸ್ವಲ್ಪ ಇಂಗ್ಲೀಷ್ ಗ್ರಾಮರ್ ಯೂಸ್ ಮಾಡ್ಯಾರ ಅವ್ರು ಚೆಂದಾಗಿ. ಈಗ ಅವ್ರು ಏನು ಕ್ವಶನ್ ಕೇಳಾಕತ್ತಾರ, ಈ 5 ಬಲ್ಬುಗಳಲ್ಲಿ ಯಾವ ಬಲ್ಬು ಅಥವಾ ಯಾವ ಬಲ್ಬುಗಳು ಹೆಚ್ಚಿಗೆ ಬ್ರೈಟ್ ಗ್ಲೋ ಆಗ್ತಾವೆ ಅಂದರೆ ವಿಚ್ ಬಲ್ಬ್, ಒಂದು ಅಥವಾ ಹೆಚ್ಚಿಗೆ. ಈಗ ನೀವು ಹೇಳ್ಬೇಕು, ಅಲ್ಲಿ ಆಪ್ಷನ್ಸ್ ಕೊಟ್ಟಾರ ನೋಡ್ರಿ. 1 ಓನ್ಲಿ ಅಂದರೆ ಫಸ್ಟ್ ಬಲ್ಬ್ ಅಷ್ಟೇ ಜಾಸ್ತಿ ಗ್ಲೋ ಆಗ್ತೈತಿ ಉಳುಕಿದ್ದಕ್ಕಿಂತ. ಆಪ್ಷನ್ ಬಿ 2 ಓನ್ಲಿ. ಆಪ್ಷನ್ ಸಿ ಒಳಗೆ ಹೇಳ್ತಾರೆ 3 ಆ್ಯಂಡ್ 4 ಅಂದರೆ 2 ಬಲ್ಬ್ ಬಂದ್ವಿ ಈಗ. ಅದಕ್ಕೆ ಆಲ್ ಬಲ್ಬ್ಸ್ ಇನ್ ಫಿಗರ್ ಬಿಲೋ ಆರ್ ಐಡೆಂಟಿಕಲ್. ಐಡೆಂಟಿಕಲ್ ಅಂದರೆ ಎಲ್ಲ ಬಲ್ಬದ ರೆಸಿಸ್ಟೆನ್ಸ್ ಸೇಮ್ ಇರ್ತದೆ ಅಂತ.
ವಿಚ್ ಬಲ್ಬ್ಸ್ ಲೈಟ್ ಮೋಸ್ಟ್ ಬ್ರೈಟ್ಲಿ ಅಂತ ಕ್ವಶನ್ ಆಗ್ತೈತಿ ವೆನ್ ಮೋರ್ ಬಲ್ಬ್ಸ್ ಅಂದ್ರೆ ಪ್ಲೂರಲ್ ಫಾರ್ಮ್ನೊಳಗೆ ಮೋರ್ ದ್ಯಾನ್ ಒನ್. ಒಂದೇ ಬಲ್ಬ್ ಇದ್ರೆ ದ ಕ್ವಶನ್ ವಿಲ್ ಬಿ ವಿಚ್ ಬಲ್ಬ್ ಲೈಟ್ಸ್ ಮೋಸ್ಟ್ ಬ್ರೈಟ್ಲಿ. ಬಲ್ಬ್ ಮುಂದೆ ನಾವು ಎಸ್ ಹಚ್ಚಿದಾಗ ಲೈಟ್ ಮುಂದೆ ಹಚ್ಚಂಗಿಲ್ಲ. ವಿಚ್ ಬಲ್ಬ್ಸ್ ಲೈಟ್ ಮೋಸ್ಟ್ ಬ್ರೈಟ್ಲಿ ಅಥವಾ ವಿಚ್ ಬಲ್ಬ್ ಲೈಟ್ಸ್ ಮೋಸ್ಟ್ ಬ್ರೈಟ್ಲಿ. ಈಗ ಇಂಗ್ಲೀಷ್ ಗ್ರಾಮರ್ ಹಾಳಾಗಿ ಹೋಗ್ಲಿ ಅಂದ್ರೆ ನಡಿತೈತಿ. ಫಿಸಿಕ್ಸ್ ಕಡೆ ನಾವು ಬಂದ್ರೆ ಈ 5 ಬಲ್ಬ್ನೊಳಗೆ ಯಾವುದು ಒಂದು ಬಲ್ಬು ಅಥವಾ ಅಲ್ಲಿ ಆಪ್ಷನ್ ತಕ್ಕಂಗೆ ಯಾವುದು ಮೋರ್ ಬ್ರೈಟ್ ಆಗ್ತೈತೆ ಅಂತ ನೀವು ಟ್ರೈ ಮಾಡಿರಿ. ಓಕೆ, ಆ್ಯಂಡ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಡಿ 1 and 5. ಸೊ ಈಗಿದು ಹೆಂಗೆ ಅಂಥೇಳಿ ಇಲ್ಲೇ ನಾನು ಸಾಲ್ವ್ ಮಾಡ್ತೀನಿ. ನೀವು ಇದನ್ನು ಸರ್ಕ್ಯೂಟ್ ಡೈಗ್ರಾಮು ಡ್ರಾ ಮಾಡ್ಕೊಂಡ್ರಿ ಅಂತ ಅಂದ್ಕೊಂಡಿನಿ, ಅಥವಾ ಇನ್ನೊಂದು ಸರ್ತಿ ಇಲ್ಲಿ ಬೇಕಾದ್ರೆ ಝೂಮ್ ಮಾಡೀನಿ. ಈ ರೀತಿ ಕನೆಕ್ಷನ್ ಐತಿ ಈಗ. ಲೈಕ್ ಹೆಂಗಂದ್ರೆ 3 and 4 ಏನು ಬಲ್ಬ್ ಅದಾವಲ್ಲ ಅವು 2 ಸೀರೀಸ್ನೊಳಗೆ ಅದಾವೆ. ಅವು 2 ಸೇರಿ ಬಲ್ಬ್ 2 ಜೋಡಿ ಪ್ಯಾರಲಲ್ ಅದಾವೆ. ಆ್ಯಂಡ್ ದಿ ಎಂಟೈರ್ ಕಾಂಬಿನೇಷನ್ ಆಫ್ 2, 3 and 4 ಆರ್ ಇನ್ ಸೀರೀಸ್ ವಿತ್ 1 and 5. ಈ ರೀತಿ ಕಾಂಬಿನೇಷನ್ ಐತಿ. ಸೊ ಆಪ್ಷನ್ ಡಿ ಅದಕ್ಕೆ ಆಗ್ತಿದ್ವು ಅಂತ ಹೇಳ್ತೀನಿ. ಈಗ ನೋಡ್ರಿ, ಈಗ ಒಂದು ಕನ್ಸೆಪ್ಟ್ ಏನಂದ್ರೆ ಯಾವ ಬಲ್ಬದ್ದು ರೆಸಿಸ್ಟೆನ್ಸ್ ಜಾಸ್ತಿ ಇರ್ತೈತಲ್ಲ ಅಲ್ಲಿ ಪೊಟೆನ್ಷಿಯಲ್ ಡ್ರಾಪ್ ಜಾಸ್ತಿ ಆಗ್ತೈತಿ. ಸೊ ಹೀಗಾಗಿ ಆ ಬಲ್ಬ್ ಜಾಸ್ತಿ ಗ್ಲೋ ಆಗ್ತೈತಿ. ಸೊ ವಿ ನೀಡ್ ಟು ಫೈಂಡ್ ಫಾರ್ ದೋಸ್ ಬಲ್ಬ್ಸ್ ವಿಚ್ ಹ್ಯಾವ್ ಹೈಯರ್ ರೆಸಿಸ್ಟೆನ್ಸ್. ಹೌದಾ? ಈಗ ನೋಡ್ರಿ, ಇವು ಹೆಂಗೆ ಕನೆಕ್ಟ್ ಮಾಡ್ಯಾರಂದ್ರೆ ಫಸ್ಟ್ ಬಲ್ಬ್ ಹಿಂಗೆ ಬರ್ತೈತಿ. ಫಸ್ಟ್ ಬಲ್ಬ್ ಇದಾದಮೇಲೆ ಥರ್ಡ್ ಆ್ಯಂಡ್ ಫೋರ್ತ್ ಬಲ್ಬ್. ಓಕೆ, ಥರ್ಡ್ ಆ್ಯಂಡ್ ಫೋರ್ತ್ ಬಲ್ಬ್ ಸೀರೀಸ್ನೊಳಗದ. ಸೆಕೆಂಡ್ ಬಲ್ಬ್ ಇಲ್ಲೈತಿ ಪ್ಯಾರಲಲ್. ಹೌದಾ? ಇಲ್ಲೇ ಲಾಸ್ಟಿಗೆ ಇಲ್ಲೈತಿ ಫಿಫ್ತ್ ಬಲ್ಬ್. ಅವ್ರ ಕ್ವಶನ್ನಾಗ ಏನು ಹೇಳ್ಯಾರಂದ್ರೆ ಆಲ್ ದ ಬಲ್ಬ್ಸ್ ಆರ್ ಐಡೆಂಟಿಕಲ್ ಅಂದಾರ. ಅವ್ರು ಐಡೆಂಟಿಕಲ್ ಅಂದ್ರೆ ಅದು ಗೊತ್ತನ, ಎಲ್ಲ ಬಲ್ಬದ ರೆಸಿಸ್ಟೆನ್ಸ್ ಸೇಮ್ ಆಯ್ತು. ಮತ್ತು ನಾ ಈಗ ಏನು ಹೇಳಿದ್ದೆ, ಯಾವ ಬಲ್ಬ್ ಜಾಸ್ತಿ ಗ್ಲೋ ಆಗ್ತೈತಿ ಅಂದ್ರೆ ಯಾವುದ್ರದ್ದು ರೆಸಿಸ್ಟೆನ್ಸ್ ಜಾಸ್ತಿ ಐತಿ. ಬಿಕಾಸ್ ರೆಸಿಸ್ಟೆನ್ಸ್ ಜಾಸ್ತಿ ಇದ್ರೆ ಪೊಟೆನ್ಷಿಯಲ್ ಡ್ರಾಪ್ ಜಾಸ್ತಿ ಆಗ್ತೈತಿ. ಮತ್ತೆಲ್ಲ ಸೇಮ್ ಅದಾವಲ್ಲ. ಹೌದು, ಆದ್ರೆ ಏನಾಗ್ತದೆ ಗೊತ್ತನ, ಇಲ್ಲೇನು ನಾವು ಬ್ಯಾಟ್ರಿ ಕನೆಕ್ಟ್ ಮಾಡಿರ್ತೀವಲ್ಲ ಅದ್ರದ್ದು ಪೊಟೆನ್ಷಿಯಲ್ ಡಿವೈಡ್ ಆಗೋಬೇಕಾರೆ ಇದು ಫಸ್ಟ್ ಬಲ್ಬ್ ಐತಲ್ಲ, ದಿಸ್ ಬಿಹೇವ್ಸ್ ಲೈಕ್ ಅನ್ ಇಂಡಿವಿಜುವಲ್ ಬಲ್ಬ್. ಇದು ಒಂದು ಇಂಡಿವಿಜುವಲ್ ಬಲ್ಬ್ ಆತ. ಆದರೆ ಇವು ಮೂರದು ಒಂದು ಕಾಂಬಿನೇಷನ್ ಆಗ್ಬಿಡ್ತಿ ಈಗಿಲ್ಲ. ಅದಕ್ಕೆ ನಾವು ಇವು ಮೂರದು ಕಾಂಬಿನೇಷನ್ ಮಾಡ್ಬೇಕಾಗ್ತೈತಿ. ಸೊ ಟ್ರೈ ಮಾಡಿರಿ, ಇದು ಹೆಂಗೆ ಕಾಂಬಿನೇಷನ್ ಮಾಡ್ತೀರಿ. ಇವು ಎರಡು ಸೇರಿ ಎಷ್ಟು ರೆಸಿಸ್ಟೆನ್ಸ್ ಆಯ್ತು ನೋಡ್ರಿ. ಇಲ್ಲೇ ಇವೆರಡು ಸೇರಿ ಆರ್ ಎರಡು ಸೀರೀಸ್ ಎಷ್ಟಾಯ್ತು ರೆಸಿಸ್ಟೆನ್ಸ್? ಇವೆರಡು ಸೇರಿ 2R. ಹೌದಾ? ಕೆಳಗೆ ಒಂದು R ಐತೆ. ಈಗ ಇವೆರಡು ಪ್ಯಾರಲಲ್ ಬಂದು ನೋಡ್ರಿ. ಈಗ ಇವೆರಡು ಪ್ಯಾರಲಲ್ ಬಂದ್ರೆ R1 R2 ಡಿವೈಡೆಡ್ ಬೈ R1 ಪ್ಲಸ್ R2 ಫಾರ್ಮುಲಾ ಹಚ್ಚಿದ್ರೆ ನಾವು 2R ಇಂಟು R ಅಂದರೆ 2R ಸ್ಕ್ವೇರ್ ಆಗ್ತದೆ. ಡಿನಾಮಿನೇಟರ್ 2R ಪ್ಲಸ್ R ಇಸ್ 3R. ಸೊ ದ ಫೈನಲ್ ಆನ್ಸರ್ ಏನಾಗ್ತದೆ ಅಂತ ಹೇಳ್ತೀನಿ. ಇದು ಎಂಟೈರ್ ಕಾಂಬಿನೇಷನ್ ಸೇರಿ ಇಟ್ ಬಿಕಮ್ಸ್ 2/3R. ಸೊ ಒಂದೇದ್ರ ರೆಸಿಸ್ಟೆನ್ಸ್ ಎಷ್ಟೈತಿ? R. ಇದ್ರ ರೆಸಿಸ್ಟೆನ್ಸ್ ಎಷ್ಟೈತಿ? R. ಹೌದಾ? ಈಗ ನಾವೇನು ಮಾಡ್ಬೇಕಂದ್ರೆ ವಿ ನೀಡ್ ಟು ಲುಕ್ ಆ್ಯಟ್ ಫಸ್ಟ್ ಬಲ್ಬ್, ಫಿಫ್ತ್ ಬಲ್ಬ್ ಆ್ಯಂಡ್ ದಿಸ್ ಕಾಂಬಿನೇಷನ್. ಸೊ ಇವು ಮೂರು ಸೇರಿ ದೀಸ್ 3 ವಿಲ್ ಆ್ಯಕ್ಟ್ ಲೈಕ್ ಒನ್ ಕಾಂಬಿನೇಷನ್ ಆಗ್ಬಿಡ್ತೈತಿ ಈಗ. ಆ್ಯಂಡ್ ಇವೆರಡು ಮೂರದು ಕಾಂಬಿನೇಷನ್ ಏನೈತಲ್ಲ 2/3R, ದಿಸ್ ಒನ್ ಈಸ್ ಲೆಸ್ ದ್ಯಾನ್ R. ಅಂದ್ರೆ ಬಲ್ಬ್ 1 ಆ್ಯಂಡ್ ಬಲ್ಬ್ 5 ಹ್ಯಾವ್ ಅ ಗ್ರೇಟರ್ ರೆಸಿಸ್ಟೆನ್ಸ್ ಆ್ಯಸ್ ಕಂಪೇರ್ಡ್ ಟು ದ ಕಾಂಬಿನೇಷನ್ ಆಫ್ 2, 3 and 4. That means they will have higher potential drop. So they will glow brighter. So answer is option D 1 and 5. ಇದು ಕ್ಲಿಯರ್ ಆಗೈತೆ ಅಂತ ಅಂದ್ಕೊಂಡಿನ. ನೆಕ್ಸ್ಟ್ ಕ್ವಶನ್ ಹೋಗೋಣ ಹಂಗಾರೀಗ. ವಾಟ್ ಈಸ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್ ಗಿವನ್ ಬಿಲೋ? ಸಿಂಪಲ್ ಐತಿ, ಟ್ರೈ ಮಾಡಿರಿ. ಇದು ಕಿರ್ಚಾಫ್ಸ್ ಲಾ ಬೇಸ್ಡ್ ಅಲ್ಲ. ಜಸ್ಟ್ 2 ಸೆಲ್ ಅದಾವೆ. ಎಕ್ಸ್ಟರ್ನಲ್ ರೆಸಿಸ್ಟೆನ್ಸಸ್ ಯಾವುವು ಇಲ್ಲ. ಆ ಸೆಲ್ನೊಳಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ಅಷ್ಟೇ ಐತಿ, 3 ohm and 1 ohm. ಸೊ ಕ್ವೈಟ್ ಸಿಂಪಲ್ ಐತಿ, ಟ್ರೈ ಮಾಡಿರಿ.
ಆಪ್ಷನ್ಸ್ ಅಂದಂಗೆ ಇದ್ರೊಳಗೆ ಆಪ್ಷನ್ ಡಿ ಒಂದು ಹಾಂ 4 ಆಂಪಿಯರ್ 2 ಆಂಪಿಯರ್ 1 ಆಂಪಿಯರ್ ಆ್ಯಂಡ್ 0.5 ಆಂಪಿಯರ್. So if you are ready with the answer for this question, the answer must be option C 1 ಆಂಪಿಯರ್. ಹೆಂಗೆ ಅಂಥೇಳಿ ಇಲ್ಲೇ ಸಾಲ್ವ್ ಮಾಡ್ಬಿಡೋಣ, ಹೆಂಗೂ ಜಾಗ ಐತಿ. ಈ ಕರೆಂಟ್ ಈಸ್ ಈಕ್ವಲ್ಸ್ ಟು ಟೋಟಲ್ ಪೊಟೆನ್ಷಿಯಲ್ ಟೋಟಲ್ ಇ ಎಮ್ ಎಫ್ ಡಿವೈಡ್ ಬೈ ಟೋಟಲ್ ರೆಸಿಸ್ಟೆನ್ಸ್. ಈಗ ಇವು ಎರಡೂ ಸೆಲ್ ಹೆಂಗದಾವಂದ್ರೆ ದೇ ಆರ್ ಟ್ರೈಂಗ್ ಟು ಸೆಂಡ್ ಕರೆಂಟ್ ಇನ್ ಅಪೋಸಿಟ್ ಡೈರೆಕ್ಷನ್ಸ್. ಸೊ ಹೀಗಾಗಿ ಎರಡರದ್ದು ಇಂಪ್ಯಾಕ್ಟ್ ಆ್ಯಡ್ ಆಗಂಗಿಲ್ಲ, ಸಬ್ಟ್ರಾಕ್ಟ್ ಆಗ್ತೈತೆ. ಸೊ ನೆಟ್ ಪೊಟೆನ್ಷಿಯಲ್ ಬಿಕಮ್ಸ್ 4 ವೋಲ್ಟ್. 6+2 ಆಗಂಗಿಲ್ಲ, 6 - 2 ಆಗ್ತೈತೆ. ಅಪೋಸಿಟ್ ಬರ್ತಾವೆ, ಒಂದ್ರದ್ದು ಪ್ಲಸ್ ಒಂದ್ರ ಮೈನಸ್ ತೊಗೋಬೇಕು ನಾವು. ಅಂದರೆ ಇಫ್ ಯು ಟೇಕ್ 6 ಆಸ್ ಪ್ಲಸ್ 6 ವೋಲ್ಟ್, 2 ಹ್ಯಾಸ್ ಟು ಬಿ ಟೇಕನ್ ಆಸ್ -2 ವೋಲ್ಟ್. ಓಕೆ, ಸೊ ಟೋಟಲ್ ಪೊಟೆನ್ಷಿಯಲ್ ಎಷ್ಟಾತ್ರಿ 4 ವೋಲ್ಟ್ ಡಿವೈಡೆಡ್ ಬೈ ಟೋಟಲ್ ರೆಸಿಸ್ಟೆನ್ಸ್. ಇದು 3 ಓಮ್, ಇದು 1 ಓಮ್. ಬೇರೆ ಯಾವುದೂ ಅಲ್ಲೇ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಇಲ್ಲ. ಇವೆರಡು ನೋಡಿ ಒಂದು ಸಿಂಗಲ್ ವೈರ್ ಐತಿ ಇದು. ಸೊ ಅವಾಗ ಅವು ಎರಡು ಸೀರೀಸ್ ಆಗಿಬಿಡ್ತಾವೆ, ಪ್ಯಾರಲ್ ಆಗಂಗಿಲ್ಲ ಇಲ್ಲೇ. ಇದನ್ನು ಮತ್ತೆ ತೊಗೊಂಡು ಹೋಗಿ ಕೆಳಗೆ ಒಂದೇನೋ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಇತ್ತು ಅಂದ್ರೆ ಅವಾಗ ಇವೆರಡು ಸೀರೀಸ್ ಆಗ್ತಿದ್ದಿಲ್ಲ. ಹಂಗಿಲ್ಲಲ್ಲ ಈಗ. ಸೊ ಅವು ಎರಡು ಸೀರೀಸ್ ಆಗ್ತದವು. 3 + 1 = 4. ಸೊ ಆನ್ಸರ್ ಈಸ್ 1 ಆಂಪಿಯರ್. ಓಕೆ, ಸೊ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿನಿ ನಾನು. ಸೊ ನೆಕ್ಸ್ಟ್ ಕ್ವಶನ್ಗೆ ನಾವು ಹೋಗೋದಾದರೆ ಲಾಸ್ಟ್ 2 ಕ್ವಶನ್ ನೋಡಿದ್ವಿ ಈಗ. ದ ಕಲರ್ ಕೋಡೆಡ್ ರೆಸಿಸ್ಟೆನ್ಸ್ ಆಫ್ ಕಾರ್ಬನ್ ರೆಸಿಸ್ಟರ್ ಆಫ್ ದ ಫಿಗರ್, ಇನಿಷಿಯಲ್ 3 ಬ್ಯಾಂಡ್ ಆರ್ ರೆಡ್ ಆ್ಯಂಡ್ 4th ಬ್ಯಾಂಡ್ ಈಸ್ ಸಿಲ್ವರ್. ಅದ್ರ ತಕ್ಕಂಗೆ ನಾ ಇಲ್ಲೇ ಕಲರ್ ಚೂಸ್ ಮಾಡಿ ಡ್ರಾ ಮಾಡಿಟ್ಟಿನಿ. ಇದನ್ನು 3 ಇದು ಕಲರ್ ಕೋಡೆಡ್ ರೆಸಿಸ್ಟರ್ಸ್ ಅವು ನಾವು ಟ್ರಿಕ್ ಯೂಸ್ ಮಾಡ್ತಿದ್ವಲ್ಲ, BB ರಾಯ್ ಅಂಥೇಳಿ ಅದು. ಸೊ 3 ರೆಡ್ಡು 1 ಸಿಲ್ವರ್ ಅದಾವಂತ. ಸೊ ಹಂಗಾರೆ ಅದ್ರದ್ದು ರೆಸಿಸ್ಟೆನ್ಸ್ ಎಷ್ಟು ಆಗ್ತೈತಿ ಅಂದು ಕೊಟ್ಟರೆ ಟ್ರೈ ಮಾಡಿದ್ರೆ. ಸೊ ಇಟ್ಸ್ ಕ್ವೈಟ್ ಸಿಂಪಲ್. ಇಫ್ ಯು ಆರ್ ರೆಡಿ ವಿತ್ ದಿ ಆನ್ಸರ್ ಈಸ್ ಆಪ್ಷನ್ ಬಿ 2200 ಓಮ್ ±10%. ಆಪ್ಷನ್ ಬಿ. ಓಕೆ, ಇಲ್ಲಿ ರೆಡ್ ಇದ್ದಿದ್ದಕ್ಕೆ ರೆಡ್ದು ನಂಬರ್ 2 ಬರ್ತೈತಿ. ಅದನ್ನು ಹಿಂಗೆ ಬರಲ್ಲ. 1ನೇ ಡಿಜಿಟ್ 2 ರೆಡ್, 2ನೇ ರಿಂಗ್ ಫಸ್ಟ್ ರಿಂಗ್ ರೆಪ್ರೆಸೆಂಟ್ಸ್ ಫಸ್ಟ್ ಡಿಜಿಟ್, ಸೆಕೆಂಡ್ ರಿಂಗ್ ರೆಪ್ರೆಸೆಂಟ್ಸ್ ಸೆಕೆಂಡ್ ಡಿಜಿಟ್, ಥರ್ಡ್ ರಿಂಗ್ ರೆಪ್ರೆಸೆಂಟ್ಸ್ ಮಲ್ಟಿಪ್ಲೈಯರ್ 10⁻², +or-. ಸಿಲ್ವರ್ ಇದ್ದರೆ 10% ಟಾಲರೆನ್ಸ್ ಇರ್ತೈತಿ. ಸೊ ವೆನ್ ವಿ ರೈಟ್ 22 × 10⁻², ದಟ್ ಬಿಕಮ್ಸ್ 2200. ಹೌದಾ? ಸೊ ಅದಕ್ಕೆ ಆನ್ಸರ್ ಆಪ್ಷನ್ ಬಿ. ಲಾಸ್ಟ್ ಕ್ವಶನ್ ಈ ವಿಡಿಯೋದೊಳಗಿಂದ. ಆಟ್ ಆರ್ಡಿನರಿ ಟೆಂಪರೇಚರ್ ಆ್ಯನ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಇನ್ಕ್ರೀಸಸ್ ದ ಕಂಡಕ್ಟಿವಿಟಿ ಆಫ್. ಓಕೆ, ಸಿಂಪಲ್ ಐತಿ. ಟೆಂಪರೇಚರ್ ಇನ್ಕ್ರೀಸ್ ಮಾಡಿದರೆ ಈ ಕೆಳಗಿನ 4ರಲ್ಲಿ ಯಾವ ಮಟೀರಿಯಲ್ದು ಕಂಡಕ್ಟಿವಿಟಿ ಹೆಚ್ಚಿಗೆ ಆಗ್ತೈತಿ? ಟೆಂಪ್ರೇಚರ್ ಹೆಚ್ಚಿಗೆ ಮಾಡಿದರೆ ಕಂಡಕ್ಟಿವಿಟಿ ಹೆಚ್ಚಿಗೆ ಆಗುವಂಥದ್ದು ಯಾವುದು ಅಂತ ಕೇಳ ಟ್ರೈ ಮಾಡಿ. ಓಕೆ, ದಿ ಆನ್ಸರ್ ಈಸ್ ಆಪ್ಷನ್ ಬಿ ಸೆಮಿಕಂಡಕ್ಟರ್. ಸೆಮಿ ಅಂತಿರ್ತಾರೆ, ಅದಕ್ಕೆ ನಾವು ಸೆಮಿ ಅಂತೀವಿ, ಸೆಮಿಕಂಡಕ್ಟರ್. ಯಾಕಂದ್ರೆ ನಿಮಗೆ ಗೊತ್ತು, ಟೆಂಪ್ರೇಚರ್ ಹೆಚ್ಚಿಗೆ ಮಾಡ್ಕೊತ ಹೋದಂಗೆ ಸೆಮಿಕಂಡಕ್ಟರ್ ಕೇಸ್ನೊಳಗೆ ಈಗ ನಾರ್ಮಲ್ ಕಂಡಕ್ಟರ್ ತಂತಿಕೋರಿ, ಮೆಟಲ್ಸ್ ತಂತಿಕೋರಿ. ಯಾವುದು ಇಲ್ಲಿ ನೋಡ್ರಿ, ಮೆಟಲ್ಸ್ ತಂತಿಕೋರಿ, ನಾರ್ಮಲ್ ಕಂಡಕ್ಟರ್ ತಂತಿಕೋರಿ. ಈ ಕೇಸ್ನೊಳಗೆ ವಿತ್ ಟೆಂಪ್ರೇಚರ್ ರೆಸಿಸ್ಟಿವಿಟಿ ಜಾಸ್ತಿ ಆಗ್ತೈತಿ. ರೆಸಿಸ್ಟಿವಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪ್ರೇಚರ್ ಇನ್ ಕೇಸ್ ಆಫ್ ಮೆಟಲ್ಸ್, ವೈಯರ್ಸ್, ಕಂಡಕ್ಟರ್ಸ್. But in the question they are not talking about resistivity. Okay, they are talking about conductivity. ಸೊ ಈಗ ನೀವು ಕಂಡಕ್ಟರ್ಸ್ ಅಂತ ತೊಗೊಂಡ್ರೆ, ಮಟೀರಿಯಲ್ ಲೈಕ್ ವೈಯರ್ ಗತೆ ತೊಗೊಂಡ್ರೆ ಅದರದ್ದು ಕಂಡಕ್ಟಿವಿಟಿ ವಿಲ್ ಡಿಕ್ರೀಸ್ ವಿತ್ ಟೆಂಪರೇಚರ್. ಬಟ್ ದೇ ಆರ್ ಆಸ್ಕಿಂಗ್ ಇನ್ ವಿಚ್ ಮಟೀರಿಯಲ್ ಟೆಂಪರೇಚರ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಕಂಡಕ್ಟಿವಿಟಿ ಹ್ಯಾಸ್ ಟು ಇನ್ಕ್ರೀಸ್ ಅಂದಾರ. ಆನ್ಸರ್ ಸೆಮಿಕಂಡಕ್ಟರ್ ಯಾಕೆ ಆಗ್ತೈತೆ ಅಂದ್ರೆ, ಈಗ ನಮ್ಗೆ ಗೊತ್ತು ನೋಡ್ರಿ, ಇವು ಸಿಲಿಕಾನ್, ಜರ್ಮೇನಿಯಂ ಎಕ್ಸಾಂಪಲ್ ತೊಗೊಂಡ್ರೆ ಇವು ಬಾಜು ಇರುವಂಥ ಸಿಲಿಕಾನ್ ಜುಡಿ ಕೋವಲೆಂಟ್ ಬಾಂಡ್ ಮಾಡ್ಕೊಂಡು ಕುಂತಿರ್ತಾವೆ. ಹೆಂಗೆ ಆಟ್ 0 ಕೆಲ್ವಿನ್ ಆಲ್ ದಿ ಎಲೆಕ್ಟ್ರಾನ್ಸ್ ವಿಲ್ ಬಿ ಎಂಗೇಜ್ಡ್. ಬಟ್ ಆ್ಯಸ್ ಟೆಂಪರೇಚರ್ ಇನ್ಕ್ರೀಸಸ್ ಇಲೆಕ್ಟ್ರಾನ್ಸ್ ರಿಮೂವ್ ಆಗ್ತಾವೆ, ಎಲೆಕ್ಟ್ರಾನ್ಸ್ ಹೊರಗೆ ಬರ್ತಾವೆ, ಫ್ರೀ ಆಗ್ತಾವೆ.
ಮೋರ್ ಆ್ಯಂಡ್ ಮೋರ್ ಫ್ರೀ ಎಲೆಕ್ಟ್ರಾನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ. ಅವಾಗ ಕಂಡಕ್ಟಿವಿಟಿ ಬಿಕಮ್ಸ್ ಈಸಿ, ಕಂಡಕ್ಟನ್ಸ್ ಬಿಕಮ್ಸ್ ಈಸಿ. ದಟ್ ಮೀನ್ಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಕಂಡಕ್ಟಿವಿಟಿ ಆಲ್ಸೋ ಇನ್ಕ್ರೀಸಸ್. ಸೊ ಇಲ್ಲಿಗೆ ಕರೆಂಟ್ ಇಲೆಕ್ಟ್ರಿಸಿಟಿ ಚಾಪ್ಟರ್ದು ಫಸ್ಟ್ 20 ಕ್ವಶನ್ಸ್ ಮುಗಿದು ನೆಕ್ಸ್ಟ್ ವಿಡಿಯೋದೊಳಗೆ ಮೇ ಬಿ 15 to 20 ಕ್ವಶನ್ಸ್ ಮತ್ತು ಸಾಲ್ವ್ ಮಾಡೋಣಂತ. ಅದಾದಮೇಲೆ ಇದ್ರೊಳಗೆ ಒಂದು ಬೇರೆ ಟೈಪ್ ಮೆಥಡ್ ಐತಿ ಮುಂದೆ ಈ ಚಾಪ್ಟರ್ನಾಗ. ಸೊ ಅದಕ್ಕೆ ಕ್ವಶನ್ ನಂಬರ್ ಆಫ್ ದ ಕ್ವಶನ್ಸನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿರಿ. ಓಕೆ, ಇಲ್ಲಿ ತನಕ ನೀವು ಕರೆಕ್ಟ್ ಮೇಂಟೈನ್ ಮಾಡಿರಿ ಅಂತ ಅಂದ್ಕೊಂಡಿನ. ಕ್ವಶನ್ ನಂಬರ್ 20 ಮುಗಿದೈತಿ ಈಗ, ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿರಿ. ಸೊ ವಿಲ್ ಕಂಟಿನ್ಯೂ ದ current electricity chapter in the next video again. So hopefully you have understood all the 20 questions. Okay, thank you, namaskaram.